ಅಂತ ಹೇಳಿ ಮೊನ್ನೆ ತಾನೇ ಒಂದು ಆದೇಶ ಹೊರಡಿದೆ. ಹಿಂದೆಂದೂ ಕಂಡೇ ಇಲ್ಲ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ, ಹಿಂದೆ ಯಾವತ್ತೂ ಕಾಣದಂತಹ ಒಂದು ಸ್ಪರ್ಧೆ ಇವತ್ತು ಶುರುವಾಗುತ್ತೆ. ಮೇಲ್ನೋಟಕ್ಕೆ ನಮಗೆ 3 ಜನ ಕಂಡು ಬರ್ತಾ ಇದ್ದಾರೆ. ಹಿರಿಯರು, ನಮ್ಮ ಬ್ರಾಹ್ಮಣ ಸಮುದಾಯದ ಹಿರಿಯರಾದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು, ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಪ್ರಖ್ಯಾತ ವಕೀಲರಾದಂತಹ ಅಶೋಕ್ ಹಾರನಹಳ್ಳಿ ಅವರು, ಮತ್ತೆ ಹಿಂದೆ ಹಿರಿಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಅವರು, 3ನೇವರು ಒಬ್ಬರು ರಘುನಾಥ್ ಶಂಕರ್ ಅಂತ ಹೇಳಿ 3 ಜನ ನಮಗೆ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ನಾನು ಡೇಟ್ ಬಂದಾಗ ಇನ್ನು ಎಷ್ಟು ಜನ ಆಗ್ತಾರೋ ಅವೇನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪ್ರಸ್ತುತ ಇವತ್ತು ನಾನು ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಶ್ರೀ ಅಶೋಕ್ ಹಾರನಹಳ್ಳಿ ಅವರು ನಾಳೆ ದಿವಸ ಅಂದ್ರೆ 17ನೇ ತಾರೀಕು ಓಪನ್ ಆಗಿ ಅವರ ಒಂದು ಚುನಾವಣೆ ಪ್ರಚಾರವನ್ನು ಶುರು ಮಾಡ್ತಾ ಇದ್ದಾರೆ. ನಾಳೆ ದಿವಸ NR ಕಾಲೋನಿಯಲ್ಲಿ ಆ ಇನ್ವಿಟೇಷನ್ ಕೂಡ ತಮಗೆಲ್ಲ ಕಳಿಸಿದ್ದೀನಿ, ಬಂದಿರ್ಬೋದು, ಬಂದಿದ್ದರೆ ಕಳಿಸ್ಕೊಡ್ತೀನಿ. ಮತ್ತೆ NR ಕಾಲೋನಿ APS ಕಾಲೇಜಿನಲ್ಲಿ ಬಹಿರಂಗವಾಗಿ ಅವರ ಚುನಾವಣೆಯನ್ನು ಘೋಷಿಸ್ತಾ ಇದ್ದಾರೆ. ಸಂತೋಷ. ಅವರ ಚುನಾವಣೆಯ ಪ್ರಚಾರವನ್ನು ಪೂರ್ತಿ ಮುಂದಾಳತ್ವ ನಿಂತುಕೊಂಡು ಮಾಡ್ತಾ ಇರುವಂತದ್ದು ಅಲ್ಲಿ ಬಸವನಗುಡಿ ಕ್ಷೇತ್ರದ ಶಾಸಕರಾದ ವಿ ಸುಬ್ರಹ್ಮಣ್ಯ ಮತ್ತೆ ಅಶೋಕ್ ಹಾರನಹಳ್ಳಿ ಆಫೀಸ್ನಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಹಾಗೂ ಈಗ ಬೆಂಗಳೂರು ದಕ್ಷಿಣದ ಹಾಲಿ ಸಂಸದರಾದಂತಹ ಶ್ರೀ ತೇಜಸ್ವಿ ಸೂರ್ಯ ಅವರು ಇವರ ಒಂದು ಚುನಾವಣಾ ಸ್ಪರ್ಧೆಯ ಪ್ರಚಾರವನ್ನು ಮುಂದಾಳತ್ವದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಹಿಂದೆ ವೆಂಕಟನಾರಾಯಣ ಅವರು ಪ್ರೆಸಿಡೆಂಟ್ ಆಗಿದ್ರು, ಅವರು ರಿಸೈನ್ ಮಾಡ್ಬೇಕಾಗಿತ್ತು. ಏನಕ್ಕೆ ಅಂತಂದ್ರೆ ವಸಿಷ್ಠ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಾಲೀಕರು ಅವರು, ಸಂಸ್ಥಾಪಕರು, ಅವರ ಮೇಲೆ ಒಂದು ಹಗರಣ ಬಂದಾಗ ಅವರು ನೈತಿಕತೆಯ ಒಂದು ಜವಾಬ್ದಾರಿಯನ್ನು ತಗೊಂಡು ಅದೇ ಕಾರಣದ ಮೇಲೆ ಅವರು ರಿಸೈನ್ ಮಾಡಿದ್ರು. ಇತ್ತೀಚೆಗಷ್ಟೇ ಒಂದು ವಾರದ ಕೆಳಗಡೆ ಅಶೋಕ್ ಹಾರನಹಳ್ಳಿ ಅವರ ಮೇಲೆ ಹಾಸನದಲ್ಲಿ ಒಂದು ಕೋರ್ಟ್ ಮಲೆನಾಡು ಎಜುಕೇಶನ್ ಟ್ರಸ್ಟ್ ನಡೆದಿರುವಂತಹ ಅವ್ಯವಹಾರದಲ್ಲಿ, ಬೇರೆ ಬೇರೆ ರೀತಿಯಾದ ಅವ್ಯವಹಾರದಲ್ಲಿ ಒಬ್ಬರು ಕೇಸ್ ಮಾಡಿದ್ರಿಂದ 4ನೇ ಸಿವಿಲ್ ಕೋರ್ಟ್, ಅಲ್ಲಿ ಸ್ಥಳೀಯ ಹಾಸನದ ಸಿವಿಲ್ ಕೋರ್ಟ್ ಮಾನ್ಯ ನ್ಯಾಯಾಧೀಶರು ಅವರ ಮೇಲೆ 420 ಮತ್ತೆ 506 ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ನೈತಿಕತೆ ಇವಾಗ ಇವ್ರಿಗೂ ಕೂಡ ಅಪ್ಲೈ ಆಗಬೇಕು. ಅಶೋಕ್ ಹಾರನಹಳ್ಳಿ ಅವರು ಏನು ಈಗ ಹಂಗಾಮಿ ಅಧ್ಯಕ್ಷರನ್ನಾಗಿ ಅವರ ನೇಮಕಾತಿ ಮಾಡಿದ್ದಾರೆ, ಆ ನೈತಿಕತೆ ಇವ್ರಿಗೂ ಇಲ್ಲಿ ಅಪ್ಲೈ ಆಗಬೇಕು. ಅವ್ರು ಅಪ್ಲೈ ಮಾಡ್ಕೊಂಡ್ರೆ ಅವ್ರು ರಿಸೈನ್ ಮಾಡ್ಬೋದು. ಎರಡನೇದು, ಈಗ ಅಶೋಕ್ ಹಾರನಹಳ್ಳಿ ಅವರು ಬಹಳ ದೊಡ್ಡ ಹಿರಿಯ ವಕೀಲರು, ನಮಗೆಲ್ರಿಗೂ ಗೊತ್ತಿರೋದೇ ಜಾಹೀರಾತು ಅಂತ ಒಂದು ವಿಷಯ. ಅವರ ವೃತ್ತಿ ಧರ್ಮದಲ್ಲಿ ಅವರ ಯಾರೇ ಕ್ಲೈಂಟ್ ನ ಅವ್ರು ಚೂಸ್ ಮಾಡಬಹುದು, ತಿರಸ್ಕರಿಸಬಹುದು. ಕಕ್ಷಿದಾರರಿಗೂ ವಕೀಲರಿಗೂ ಬಿಟ್ಟಂತ ಸಂಬಂಧ, ಅದನ್ನ ನಾವು ಪ್ರಶ್ನೆ ಮಾಡೋ ಹಕ್ಕು ನಮಗಿಲ್ಲ, ಮಾಡೋದು ಇಲ್ಲ. ಸಂತೋಷ ಮಾಡಲಿ. ಆದ್ರೆ ಇಲ್ಲಿ ಒಂದು ಗಮನಕ್ಕೆ ನಾವು ತಗೊಳ್ಬೇಕಾಗಿರೋದು, ರಘುನಾಥ್ ಹೆಬ್ಬುಲಿ ಸಿನಿಮಾದ ಪ್ರೊಡಕ್ಷನ್ ಮಾಡದಂತ ವ್ಯಕ್ತಿ ರಘುನಾಥ್ ಅಂತ ಹೇಳಿ ರಾಘವೇಂದ್ರ ಬ್ಯಾಂಕಿನಲ್ಲಿ ಬಿಗ್ಗೆಸ್ಟ್ ಡಿಫಾಲ್ಟರ್, ಸಾಧಾರಣ 200 ಕೋಟಿ ಡಿಫಾಲ್ಟ್. ಅವರ ಪರ ಬೇಲ್ ಅಪ್ಲಿಕೇಶನ್ ನಲ್ಲಿ ವಾದ ಮಾಡಿದಂತಹ ವ್ಯಕ್ತಿ ನಮ್ಮ ಅಶೋಕ್ ಹಾರನಹಳ್ಳಿ ಸಾಹೇಬರು. ಎರಡನೇ ಹಗರಣ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್, ಇಲ್ಲಿ ಅಕ್ಯೂಸ್ ನಂಬರ್ 1 and 2 ಶ್ರೀ ವೆಂಕಟನಾರಾಯಣ್ ಮತ್ತು ಅವರ ಮಗ ಕೃಷ್ಣ ಪ್ರಸಾದ್ ಅವರ ಪರ ವಕಾಲತ್ ಹಾಕಿರೋದು ಶ್ರೀನಿವಾಸ ರಾವ್ ಅವರು, ಹಿರಿಯ ವಕೀಲರು. ಶ್ರೀನಿವಾಸ ರಾವ್ ಸಾಹೇಬರು ಕೂಡ ಅವರು ಅಶೋಕ್ ಹಾರನಹಳ್ಳಿ ಅವರ ಆಫೀಸ್ ನಲ್ಲೇನೆ ಕೆಲಸ ನಿರ್ವಹಿಸ್ತಾ ಇರುವಂತ ಒಬ್ಬ ವಕೀಲರು. ಸೊ ಇಂಡೈರೆಕ್ಟ್ ಆಗಿ 2 ಡಿಫಾಲ್ಟರ್ಸ್, ಬಿಗ್ ಡಿಫಾಲ್ಟರ್ಸ್ ಇಬ್ಬರು, ಒಬ್ರು ರಘುನಾಥ್ 200 ಕೋಟಿ, ಇನ್ನೊಬ್ರು ವೆಂಕಟನಾರಾಯಣ ಅವ್ರ ಹಗರಣ 500 ಕೋಟಿ. ಇವರಿಬ್ಬರು ಪರ ನಿಂತಿರುವಂತ ವಕೀಲರ ಪರ ಇವತ್ತು ಜನಪ್ರತಿನಿಧಿಗಳಾದಂತ ವಿ ಸುಬ್ರಹ್ಮಣ್ಯ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಅವರ ಪರವಾಗಿ ಪ್ರಚಾರಕ್ಕೆ ನಿಂತ್ಕೊಳ್ತಾರೆ ಅಂತಂದ್ರೆ, ಈ 2 ಬ್ಯಾಂಕಿನ ಹಗರಣ ಸೇರಿ ಸುಮಾರು 50,000 ಜನಕ್ಕೆ ಮೇಲ್ಪಟ್ಟು ತೊಂದರೆ ಆಗಿದೆ. ಒಂದಲ್ಲ ಎರಡಲ್ಲ. ಜನಪ್ರತಿನಿಧಿಗಳಾಗಿ ಇವರು ಜನರ ಪರವಾಗಿ ನಿಂತ್ಕೋತಾರೋ ಅಥವಾ ಡಿಫಾಲ್ಟರ್ಸ್ ಪರ ವಾದ ಮಾಡ್ತಾ ಇರುವಂತ ವಕೀಲರ ಪರವಾಗಿ ನಿಂತ್ಕೋತಾರೋ, ಈ ಒಂದು
ಸ್ಪಷ್ಟವಾದ ನಿಲುವು ತಗೊಳ್ಬೇಕಾಗಿದೆ ಜನಪ್ರತಿನಿಧಿಗಳಾಗಿದ್ರು. ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಈ ಕಡೆ ಇಲ್ಲಿ ಜನರ ಪರವಾಗಿದ್ದೀವಿ ಅಂತ ಹೇಳ್ತೀರಾ, ಅಲ್ಲೋಗಿ ಇನ್ನೊಬ್ಬರ ಪರ ಪ್ರಚಾರ ಮಾಡ್ತಿರಲ್ಲ. ಇದು ಈ ದ್ವಂದ್ವ ನಿಲಯ ನಡೆಯೋದಿಲ್ಲ. ದಯವಿಟ್ಟು ನೀವು ಆಚೆ ಬಂದು ಯಾರ ಪರ ನಿಂತಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ನೀವು ತಿಳಿಸ್ಬೇಕು. ಮತ್ತೆ ಅಶೋಕ್ ಹಾರ್ನಳ್ಳಿ ಅವರು ಹಂಗಾಮಿ ಅಧ್ಯಕ್ಷರಾಗಿ ನೇಮಕಾತಿ ಆದ್ರಲ್ಲ, ಅದರಲ್ಲೂ ಕೂಡ ಯಾವ ರೀತಿ ಮಾಡಿದ್ರು ಅಂತ ಒಂದು ಹಗರಣನೇ. ಅದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೈಲಾಗಳ ಪ್ರಕಾರ ಇಂಥ ಯಾವುದೇ ಒಂದು ವಿಷಯ ನಡೆದಾಗ ಅವಾಗಿರುವಂತಹ ಅಧ್ಯಕ್ಷರು ಯಾರು ರಿಸೈನ್ ಮಾಡಿದಾಗ ಬೈಲಾ ಪ್ರಕಾರ ಹಿರಿಯ ಉಪಾಧ್ಯಕ್ಷರು ಯಾರಿರ್ತಾರೆ ಅವರು ತಕ್ಷಣನೇ ಅಧ್ಯಕ್ಷರಾಗಿ ನೇಮಕಾತಿ ಮಾಡಬಹುದು. ಆ ಸಮಯದಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿದ್ದವರು ಶ್ರೀ ಲಕ್ಷ್ಮೀಕಾಂತ್ ಅವರು ಕಾರಣಾಂತರಗಳಿಂದ ಯಾಕೋ ಏನೋ ಗೊತ್ತಿಲ್ಲ, ಅವರು ನಾವು ಇಲ್ಲ ಮಾಡೋದಿಲ್ಲ ಅಂತ ಏನು ಕೇಳಿದ್ರು ಗೊತ್ತಿಲ್ಲ, ಅವ್ರು ಮಾಡಲಿಲ್ಲ, ಅಥವಾ ಬೇರೆ ಯಾವ ಹಿತಾಸಕ್ತಿಗಳಿಂದ ಇತ್ತೋ ಗೊತ್ತಿಲ್ಲ. ಒಂದು ತುರ್ತು ಸಭೆ ನಗರು ಈ ಹಗರಣ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ವೆಂಕಟನಾರಾಯಣ ಮತ್ತು ಅವರ ತಂಡ ಒಂದು ತುರ್ತು ಸಭೆಯನ್ನು ಕರೆದು ನಮ್ಮ ಅಶೋಕ್ ಹಾರ್ನಳ್ಳಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಅದಾಗಿ 2 ದಿವಸಕ್ಕೆ ಅವರನ್ನು ಹಿರಿಯ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದಾಗಿ 5 ದಿವಸಕ್ಕೆ ಅವರು ಹಂಗಾಮಿ ಪ್ರೆಸಿಡೆಂಟ್ ಆಗಿ ಪ್ರಭಾಕರ್ ಜನರಲ್ ಸೆಕ್ರೆಟರಿ ಯಾರಿದ್ದಾರೆ ಅವರು ಒಂದು ಆದೇಶ ಹೊರಡಿಸ್ತಾರೆ. ಈಗ ಈ ಪ್ರಭಾಕರ್ ಅನ್ನೋರು, ನಾನು ಆ ಪತ್ರಿಕೆಯಲ್ಲಿ ನಿಮಗೆ ಕೊಟ್ಟಂಗೆ ಈ ಪ್ರಭಾಕರ್ ಅನ್ನೋರು KC ಪ್ರಕಾಶ್ ಅನ್ನೋರ ಸಹೋದರ. KC ಪ್ರಕಾಶ್ ಯಾರು? ಹನುಮಂತ ನಗರದಲ್ಲಿರುವಂತಹ ವಸಿಷ್ಠ ಕೋಆಪರೇಟಿವ್ ಸೊಸೈಟಿ ಬಿಲ್ಡಿಂಗ್ ನಲ್ಲಿ ಕೆಲ ಮಹಡಿಯಲ್ಲಿ ಇರುವಂತಹ ಆದಿತ್ಯ ಪ್ರಿಂಟರ್ಸ್ ಓನರ್. ಇವರು 36 ಕೋಟಿ ಡಿಫಾಲ್ಟರ್. ಆ ಬ್ಯಾಂಕಿಗೆ, ವಸಿಷ್ಠ ಕೋಆಪರೇಟಿವ್ ಸೊಸೈಟಿಗೆ ಇವರು 36 ಕೋಟಿ ಡಿಫಾಲ್ಟರ್. ಮತ್ತೆ ಈ ಪ್ರಭಾಕರ್ ವಿರುದ್ಧ ಕೂಡ FIR ಆಗಿದೆ. ಹನುಮಂತ ನಗರ ಸ್ಟೇಷನ್ ನಲ್ಲಿ A1, A2, A3 ಅಂಡ್ ಅದರ್ಸ್ ಅಂತ ಹಾಕಿದ್ದಾರೆ. FIR ಕಾಪಿ ನಾನು ಕೊಡ್ತಿರ್ಬೇಕಾದ್ರೆ ಪ್ರಭಾಕರ್ ವಿರುದ್ಧನೂ ಕೇಸ್ ಆಗಿದೆ, FIR ಆಗಿದೆ. ಯಾವ ನೈತಿಕತೆ ಮೇಲೆ ಅವರಿನ್ನ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಗೊತ್ತಿಲ್ಲ. ತಕ್ಷಣ ಅವ್ರು ರಿಸೈನ್ ಮಾಡಲೇಬೇಕು. ಅವರ ನೈತಿಕತೆ ಇಲ್ಲ ಕೂತ್ಕೊಳ್ಳೋದಕ್ಕೆ. ಕಳೆದ 20-30 ದಶಕಗಳಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನಾದ್ರು ಸ್ವಲ್ಪ ಪ್ರಗತಿ ಕಂಡಿದ್ರೆ ಅದು ದಿವಂಗತ CVR ಶಾಸ್ತ್ರಿ ಅವರು ಮತ್ತು ದಿವಂಗತ BN ಸುಬ್ರಹ್ಮಣ್ಯಂ ಅವರ ಸಮಯದಲ್ಲಿ ಮಾತ್ರ. ಇವತ್ತು ನಮ್ಮ ಬ್ರಾಹ್ಮಣರ ಸಂಖ್ಯೆ ಸುಮಾರು 45ರಿಂದ 50 ಲಕ್ಷ ಜನ ತನಕ ಇದ್ದೇವೆ ನಮ್ಮ ರಾಜ್ಯದಲ್ಲಿ. ಆದ್ರೆ AKBMS ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನೋಂದಣಿಯಾಗಿರುವಂತಹ ಸದಸ್ಯರು ಕೇವಲ 40ರಿಂದ 50 ಸಾವಿರ ಅಷ್ಟೇ. ನಾಟ್ ಇವನ್ 1%, ಲೆಸ್ ದೆನ್ 1%. ಏನ್ ಮಾಡ್ತಾ ಇದ್ರು? 20-30 ವರ್ಷದಿಂದ ವೆಂಕಟನಾರಾಯಣ ಮತ್ತು ಅವರ ತಂಡದವರು ಸಕ್ರಿಯವಾಗಿ AKBMS ಅಲ್ಲೇ ಇದ್ರು. ಇವರಾದ್ಮೇಲೆ ಅವರು, ಅವರಾದ್ಮೇಲೆ ಇವರು, ಇವರಾದ್ಮೇಲೆ ಅವರು, ಅವರಾದ್ಮೇಲೆ ಇವರು. ಇವರಿಗೆ ಪ್ರೆಸಿಡೆಂಟ್ ಪೋಸ್ಟ್ ಮಾತ್ರ ಎಲೆಕ್ಷನ್ ಹೋಗ್ತದೆ ನಮ್ಮ AKBMS ನಲ್ಲಿ. ಬೇರೆ ಯಾವ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಯಾವ್ದು ಎಲೆಕ್ಷನ್ ಹೋಗೋದಿಲ್ಲ ಬೈಲಾ ಪ್ರಕಾರ. ಸೊ ಯಾರು ಪ್ರೆಸಿಡೆಂಟ್ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಯಾರು ಪ್ರೆಸಿಡೆಂಟ್ ಆಗ್ತಾರೋ ಅದ್ರಿಗೆ ಅವ್ರು ಬೇಕಾದವರು ಅವ್ರನ್ನೇ ಹಾಕೊಳ್ಳೋದು. ವೆಂಕಟನಾರಾಯಣ ಅವರು ಯಾವುದೇ ರೀತಿಯಾದ ಪ್ರಗತಿಪರ ಕೆಲಸಗಳನ್ನು ಮಾಡಿಲ್ಲ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರಿಂದ ಯಾವ ರೀತಿ ಪ್ರಗತಿ ಕಂಡಿಲ್ಲ. ಅವರ ಆಫೀಸ್ ಆಸ್ ಅ ಪ್ರೆಸಿಡೆಂಟ್ ಹಿ ಹ್ಯಾಸ್ ಮಿಸ್ಯೂಸ್ಡ್ ಹಿಸ್ ಆಫೀಸ್. ವಸಿಷ್ಠ ಕೋಆಪರೇಟಿವ್ VCB ನಮ್ಮ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ನ ಕೂಡ ಅದರ ಫೆಡರೇಟೆಡ್ ಮೆಂಬರ್ ಮಾಡಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ಗೂ ಏನ್ ಸಂಬಂಧ? ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬ್ಗೂ ಏನ್ ಸಂಬಂಧ ಅಂದಂಗೆ ಇದು ಒಂದು ಜನಪರ ನಿಂತಿರುವಂತ ಒಂದು ಸೊಸೈಟಿ, ಅದು ಬ್ಯಾಂಕ್. ಅದನ್ನ ಹೇಗೆ ಫೆಡರೇಟೆಡ್ ಮೆಂಬರ್ ಮಾಡಕ್ಕಾಗತ್ತೆ? ಅಲ್ಲಿರುವಂತ ವೋಟರ್ಸ್ ನ ಮಿಸ್ಯೂಸ್ ಮಾಡಿಕೊಂಡು, ಅಲ್ಲಿರುವಂತ ಮೆಂಬರ್ಸ್ ನ ಮಿಸ್ಯೂಸ್ ಮಾಡಿಕೊಂಡು ಇವ್ರು ವೋಟ್ ಹಾಕ್ಸ್ಕೊಳ್ಳೋಕೋಸ್ಕರ ಒಂದು ಹುನ್ನಾರ. ಮತ್ತೆ ಇದ್ರ ಹಿಂದೆ ನೀವು ಗಮನಿಸಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ರಾಘವೇಂದ್ರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಮತ್ತೆ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್, ವಸಿಷ್ಠ ಕೋಆಪರೇಟಿವ್ ಸೊಸೈಟಿ ಹಾಗೂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್, ಈ 4 ಕಡೆ ಇರುವಂತಹ ವೆರಿ ಕಾಮನ್ ಪೀಪಲ್ ಅವರವರೇ ಇದ್ದಾರೆ ಇಲ್ಲಿ ಎಲ್ಲಾ ಕಡೆ. ಇದೊಂಥರ ಫೈನಾನ್ಷಿಯಲ್ ಟೆರರಿಸಂಗೆ ನಮ್ಮ AKBMS ಒಂದು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಯಾರಿದ್ರು, ಫೈನಾನ್ಷಿಯಲ್ ಟೆರರಿಸಂಗೆ ಒಂಥರ ಗುರುಗಳಾಗಿದ್ದಾರೆ. ಯಾವ ರೀತಿ ಮಿಸ್ಅಪ್ರಾಪ್ರಿಯೇಷನ್ ಮಾಡಿದ್ದಾರೆ, ಏನಕ್ಕೆ ಬಹಳ ಟೂತ್ ಅಂಡ್ ನೈಲ್ ಫೈಟ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಯಾವ ಕಾರಣಕ್ಕೆ? ಅವ್ರದ್ದೇನು ತಪ್ಪಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೆ ಅವ್ರನ್ನ ನೀವು ಇಷ್ಟೊಂದು ಹೆದರ್ಕೊಂಡು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ನಮ್ಗಳಿಗೆ. ಮೊನ್ನೆ ದಿವಸ ಇನ್ನೊಂದು ಸಂಗತಿ ತಮ್ಗೆಲ್ಲ ನಾನು ಹಂಚ್ಕೊಳ್ಳೇಬೇಕಾದಂತ ವಿಷಯ, ವಸಿಷ್ಠ ಕೋಆಪರೇಟಿವ್ ಸೊಸೈಟಿ
ಅದನ್ನ ನಾನು ತಮ್ಮ ಮುಂದೆ ಚರ್ಚೆ ಮಾಡಿದ ಮೇಲೆ ನನಗೂ ಕರೆ ಬಂತು. ಅಲ್ಲಿ ಪೊಲೀಸರು ಫೋನ್ ಮಾಡಿ ನನಗೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ, ಅವ್ರು ಬಹಳ ಒಳ್ಳೆಯವರು, ಅವರಿಂದ ನಿಮ್ಗೇನು ಅವರೆಲ್ಲ ಎಲ್ಲ ಕೊಟ್ಬಿಡ್ತಾರೆ, ಕೊಟ್ಬಿಟ್ರೆ ಸಂತೋಷ, ನಮಗೆ ಕೇಳೋದೇ ಇಲ್ಲ ಆದ್ಮೇಲೆ. ಆಮೇಲೆ ಇನ್ನೊಬ್ರು ಎಲ್ಲ ಶೇರ್ ಹೋಲ್ಡರ್ಸ್ ಮತ್ತೆ ಡೆಪಾಸಿಟರ್ಸ್ ಸೇರಿಸಿ ಒಂದು ತಂಡ ಕಟ್ಟಿ ಹೋರಾಟಕ್ಕೆ ಮುಂದಾದಂತವ್ರನ್ನ ಸ್ಥಳೀಯ ಸ್ಟೇಷನ್ ಇಂದ ಫೋನ್ ಮಾಡಿ ಅವರಿಗೆ ಪೊಲೀಸ್ ಸ್ಟೇಷನ್ ಕರೆಸ್ಕೊಂಡು ಕರಿಬೇಕಾದ್ರೆ ಗಡಸು ಧ್ವನಿ, ಎದುರುಗಡೆ ಬಂದು ಕೂತ್ಕೊಂಡಾಗ ಸ್ನೇಹದ ಧ್ವನಿ, ಅಯ್ಯವೆಲ್ಲ ಮಾಡಿ ಬಾಬಾ ಒಳ್ಳೆಯವರು ಕೊಡ್ತಾರೆ ಸುಮ್ಮನೆ ಯಾಕೆ. ಇದು ಶಾಸಕರೇ, ಇಂಥ ಯಾವ ಬೆದರಿಕೆಗೆ ನಾವ್ಯಾರು ಹೆದರಲ್ಲ. ಈ ಮಾಧ್ಯಮದ ಮೂಲಕ ನಾನು ಇವತ್ತು ಎಲ್ಲ ಡೆಪಾಸಿಟರ್ಸ್ಗೆ ನಾನು ಧೈರ್ಯ ಕೊಡ್ತಾ ಇದ್ದೀನಿ. ಯಾರಿಗೆ ಇಂಥ ಧಮಕಿಗಳು ಬಂದ್ರೆ ದಯವಿಟ್ಟು ಹೆದರಬೇಡಿ, ನನ್ನ ಸಂಪರ್ಕ ಮಾಡಿ. ನಿಮ್ಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು, ಧೈರ್ಯ ಕೊಡಬೇಕು, ಯಾವ ರೀತಿ ಇದರಿಂದ ಹೋರಾಟ ಮಾಡಬೇಕು ನಾನು ಇದ್ದೀನಿ, ನಾನು ಜೊತೆ ಇರ್ತೀನಿ, ಇದನ್ನ ನಾವು ಗೆಲ್ತೀವಿ. ಈ ರೀತಿ ಆಮೇಲೆ 3 ದಶಕಗಳಿಂದ 30 ವರ್ಷಗಳಿಂದ ಏನು ನಡೆದಿಲ್ಲ AKBMS ಅಲ್ಲಿ. ಇವತ್ತು ಒಂದೇ ಒಂದು ಸಣ್ಣ ಸ್ಕೂಲ್ ಆಗಲಿ ಅಥವಾ ಒಂದು ಸಣ್ಣ ಛತ್ರವಾಗ್ಲಿ ನಮ್ಮ ಸಮುದಾಯಕ್ಕೆ ಅಂತ ಹೇಳಿ ಒಂದು ಸಣ್ಣ ಕೆಲಸನೂ ನಡೆದಿಲ್ಲ ಅಲ್ಲಿ. ಕೇವಲ ಅವರ ಸ್ವಾರ್ಥಕ್ಕೆ, ಅವರ ಸ್ವಂತ ಬೆಳವಣಿಗೆಗೆ ಮಾತ್ರ ಉಪಯೋಗಿಸ್ಕೊಂಡಿದ್ದಾರೆ. ಬೆಳಿಲಿ, ಅವ್ರ ಸ್ವಂತ ಬೆಳವಣಿಗೆ ನಮ್ಗೇನು ಅಭ್ಯಂತರ ಇಲ್ಲ, ಅದ್ರ ಜೊತೆ ಸಮುದಾಯಕ್ಕೂ ಏನಾದ್ರೂ ಮಾಡ್ಬೇಕಾಗಿತ್ತಲ್ಲ, ಏನು ಒಂದೇ 1% ಕೆಲಸ ಮಾಡಿಲ್ಲ. ಇವತ್ತು 40 ರಿಂದ 50 ಲಕ್ಷ ತನಕ ನಾವಿದ್ದೀವಿ. ಮತ್ತೆ ನಮ್ಮ ಬೈಲಾಗಳ ಪ್ರಕಾರ 1200 ಮೆಂಬರ್ಸ್ಗೆ ಫಾರ್ ಎವ್ರಿ 1200 ಮೆಂಬರ್ಸ್ ಆಫ್ ದಿ AKBMS ಒಂದು ಬೂತ್ ಇರಬೇಕು. ಬಟ್ ಈ ಎಂಟೈರ್ ಬೆಂಗಳೂರು ಸಿಟಿನಲ್ಲಿ ಸುಮಾರು 25,000 ಜನ ಮೆಂಬರ್ಸ್ ಇದ್ದಾರೆ. ಬಟ್ ಎಂಟೈರ್ ಬೆಂಗಳೂರು ಸಿಟಿ ಒಂದೇ ಬೂತ್ ಇರ್ತಾರೆ. ಅದು ಯಾವುದೋ ಒಂದು ಮೂಲೆಯಲ್ಲಿ ಬಸವನಗುಡಿನಲ್ಲಿ, ಎಲ್ಲೋ ನ್ಯಾಷನಲ್ ಕಾಲೇಜ್ನಲ್ಲೋ ಅಥವಾ ಇನ್ನೆಲ್ಲೋ ಯಾವುದೋ ಛತ್ರದಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಾರೆ. ಸೊ ಯಾಕಡೆ ದೂರದಲ್ಲ ಇರೋರಿಗೆ ಅವ್ರು ಬರಕೇನೆ ಅಯ್ಯೋ ಯಾವನಪ್ಪ ಹೋಗ್ತಾನೆ, ಇಷ್ಟು ದೂರ ಹೋಗ್ಬೇಕು ಅಂತ ಅನ್ಸ್ಬಿಡ್ಬೇಕು, ಬರಲೇಬಾರ್ದು. ಅವರು ಈ ಫೆಡರೇಟೆಡ್ ಮೆಂಬರ್ಸ್ ಅಂತ ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ನಮ್ಮ ವೆಂಕಟನಾರಾಯಣ ಅವರು ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ನ ಫೆಡರೇಟೆಡ್ ಮೆಂಬರ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಫೆಡರೇಟೆಡ್ ಮೆಂಬರ್ ಅಂತ ಮಾಡ್ಕೊಂಡಾಗ ಏನಾಗ್ತದೆ, ಅಲ್ಲಿರುವಂತಹ ಸದಸ್ಯರೆಲ್ಲರೂ ಬಂದು ಓಟ್ ಹಾಕ್ಬೋದು. ಸೊ ಅದನ್ನ ಮ್ಯಾನೇಜ್ ಮಾಡೋದಿಕ್ಕೆ ಆ ಒಂದು ಕೆಟ್ಟ ಉದ್ದೇಶದಿಂದ ಇವರು ಇಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಸತತವಾಗಿ ಅಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ. ಈ ಒಂದು ಫೈನಾನ್ಷಿಯಲ್ ಟೆರರಿಸಂಗೆ ಇವರು ಇವತ್ತು ದಾರಿದೀಪ ಆಗಿದ್ದಾರೆ. ಇನ್ನ ಮುಂದಕ್ಕೆ ಇದು ನಡೀಲಿಕ್ಕೆ ನಾವು ಅಷ್ಟು ಸುಲಭ ಬಿಡೋದಿಲ್ಲ. ಯಾವ ರೀತಿ ಇದನ್ನ ಹೋರಾಡಬೇಕು, ನಾವು ಹೋರಾಡ್ತೀವಿ. ಏನಾದ್ರೂ ನೈತಿಕತೆ ಎಂಬುವ ಅರ್ಥ ಗೊತ್ತಿದ್ರೆ ದಯವಿಟ್ಟು ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರೇ, ನಿಮ್ಮ ಮೇಲೆ ನಮಗೆ ಬಹಳ ಗೌರವ ಇದೆ. ನೀವು ನಮ್ಮ ಸಮಾಜದ ಹಿರಿಯರು ಹಾಗೂ ಇದರ ಸೆಲೆಬ್ರೇಟೆಡ್ ಲಾಯರ್. ನೀವು ಏನೇನು ಅಚೀವ್ ಮಾಡಿದ್ದೀರಾ ಅದ್ರ ಬಗ್ಗೆ ಆಸ್ ಅ ಲಾಯರ್ ವಾಟ್ ಎವರ್ ಯು ಹ್ಯಾವ್ ಅಚೀವ್ ನಮಗೆ ಬಹಳ ಹೆಮ್ಮೆ ಇದೆ. ಆದ್ರೆ ದಯವಿಟ್ಟು ಸಮಾಜದ ಪರವಾಗಿ ನಿಂತ್ಕೊಂಡು ಯಾವ ನೈತಿಕತೆ ಮೇಲೆ ಶ್ರೀ ವೆಂಕಟನಾರಾಯಣ ಅವರು ರಿಸೈನ್ ಮಾಡಿದ್ರು ಅದೇ ಒಂದು ಕಾರಣದಲ್ಲಿ ತಾವು ದಯವಿಟ್ಟು ರಿಸೈನ್ ಮಾಡಬೇಕಾಗ್ತದೆ. ಮತ್ತೆ ನೀವು ಸ್ಪರ್ಧೆ ಮಾಡ್ತೀರಾ, ಸಂತೋಷ ಮಾಡಿ. ಜನಪ್ರತಿನಿಧಿಗಳಾದಂತ ರವಿ ಸುಬ್ರಹ್ಮಣ್ಯ ಅವರೇ ಮತ್ತು ಸಂಸದರಾದಂತ ತೇಜಸ್ವಿ ಸೂರ್ಯ ಅವರೇ, ನೀವು ಡಿಫಾಲ್ಟರ್ಸ್ ಪರ ಹೋರಾಡ್ತಿರುವಂತಹ ಒಬ್ಬ ವಕೀಲರ ಪರವಾಗಿದ್ದೀರೋ ಅಥವಾ ನೊಂದಂತ ಠೇವಣಿದಾರರ ಪರವಾಗಿದ್ದೀರೋ ಅವನ್ನ ಸ್ಪಷ್ಟ ನಿಲುವನ್ನ ದಯವಿಟ್ಟು ಜನತೆ ಕೊಡಿ, ದಾರಿ ತಪ್ಪಿಸಬೇಡಿ. ಮತ್ತೆ ಬಸವನಗುಡಿ ಕ್ಷೇತ್ರದ ಶಾಸಕರೇ, ನೀವು ಪೊಲೀಸ್ನವ್ರನ್ನ ಇಟ್ಕೊಂಡು ಮತ್ತೊಬ್ಬರನ್ನ ಇಟ್ಕೊಂಡು ವೆಂಕಟನಾರಾಯಣ ಅವ್ರನ್ನ ಯಾವ್ಯಾವ ರೀತಿ ನೀವು ಕಾಪಾಡಬೇಕು ಅಂತಿದ್ದೀರಾ ನೀವು ಕಾಪಾಡಿ. ನಿಮ್ಮ ಯಾವುದೇ ದೊಡ್ಡ ಬೆದರಿಕೆಗೆ ನಾವು ಹೆದರೋದಿಲ್ಲ. ಯಾವುದೇ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ನೀವು ಯೂಸ್ ಮಾಡಿ ನಮ್ಗೇನು ಭಯ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ನಮ್ಮ ಕೋಕಿಲಮೂರ್ತಿ ಮೇಡಮ್ ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೂ ಶಂಕರ್ ಅವರು ವಿವರವಾಗಿ ಹೇಳಿದ್ದಾರೆ. ಆದರೆ ಈ ಒಂದು 3 days ಬ್ಯಾಕ್ ನಮಗೊಂದು ಕಾಲ್ ಬಂತು. ಯಾಕಂದ್ರೆ ನಾನು ಬಸವನಗುಡಿಲಿ 42 ವರ್ಷದಿಂದ ಬಸವನಗುಡಿ ಸೊಸೆ ಇಲ್ಲ. ಹಾಗಾಗಿ ನನ್ಗೊಂದು ಕಾಲ್ ಬಂತು. ಹಲೋ ಅಂದೆ. ಓ ಮೇಡಮ್ ಕೋಕಿಲಮೂರ್ತಿಯವರ, ನನ್ನ ನಂಬರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಸುತ್ತಲ್ವಾ ನಾನು ಯಾರು ಅನ್ನೋದು. ನೋಡಪ್ಪ, ನಂಬರ್ ನೋಡಿ ಹೆಸರು ಬರ್ದಿರ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನಿಮ್ ಮುಖ ಬಂದಿದ್ರೆ ನನಗೆ ಚೆನ್ನಾಗಿ ಪರಿಚಯ ಆಗ್ತಿತ್ತು ಅಂದೆ. ಮೇಡಮ್, ನೀವು ಹೋಗ್ತಾ ಇರೋ ದಾರಿ ಸರಿಗಿಲ್ಲ. ಅವ್ರ ಜೊತೆ ಯಾವ ಕಾರಣಕ್ಕೂ
ನೀವು ಹೋಗ್ಬೇಡಿ ಅಂತ. ಸರಿಯಪ್ಪ, ನಿನ್ಗೆ ಏನಾಗ್ಬೇಕು ಹೇಳಿ ಅಂತಂದೆ. ಏನೂ ಆಗ್ಬೇಕಾಗಿಲ್ಲ ಮೇಡಮ್, ನೀವಿರೋದು ಗಂಡ ಹೆಂಡತಿ ಇಬ್ಬರೇ, ಎಲ್ಲ ಫಾರಿನಲ್ಲಿದ್ದಾರೆ, ನಿಮ್ಗೆ ಯಾಕೆ ಬೇಕು ಮೇಡಮ್ ಇದು? ಅವ್ರು ಯಾರ ಚುನಾವಣೆಯಲ್ಲಿ ನಿಂತ್ಕೊಳ್ಳಿ ಕೇಳಿ, ಬೇಡ ನಿಮ್ಗೆ ಅದು ಅಂತ ಆ ಒಂದು ಮಾತು ಹೇಳಿದ್ರು. ನಾನು ಹೇಳಿದೆ, ನೋಡಿ ನಿಮಗೆ ಸಂಬಂಧಪಟ್ಟಿದ್ದ ವಿಷಯ, ದಯಮಾಡಿ ಇದನ್ನ ನೀವು ಏನ್ ಮಾತಾಡ್ತಿದ್ದೀರಾ ಅಂತ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಇದಕ್ಕೆ ಸವಾಸಿ ನೀವು ಹೋಗ್ಬಿಡಿ, ನಾನು ಹೋಗ್ತೀನೋ ಬಿಡ್ತೀನಿ, ನನಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟಿದ್ದೆ. ಅವ್ರು ಯಾರ ಕಡೆಯವರು ಅನ್ನೋದು ಸಹ ನಾನು ಕತೆ ಮಾಡಿದ್ದೀನಿ. ಬಟ್ ಈ ತರ ನಾನು ಒಂದು ಲೇಡಿಗೆ ಬೆದರಿಕೆ ಕರೆ ಹಾಕೋದು ಒಳ್ಳೇದಲ್ಲ ಅನ್ಸುತ್ತೆ. ಯಾರು ಹಾಕಿದಾರೋ ಅವ್ರಿಗೆ ಗೊತ್ತಾಗ್ಬೇಕು ಅದನ್ನು. ಯಾಕಂದ್ರೆ ಈ ಒಂದು ಬೆದರಿಕೆ ಕರೆನ ನಮ್ಮ ಯಜಮಾನ್ರಿಗೆ ನಾನು ತಿಳಿಸಿಲ್ಲ. ಯಾಕೆ ತಿಳಿಸಿಲ್ಲ ಅಂದ್ರೆ ಅವ್ರು ಏಜ್ ಆಗಿರೋರು. ಈ ತರ ಎಲ್ಲ ಯಾಕಮ್ಮ ಹೋಗ್ತೀಯಾ, ಬೇಡ ನೀನು ಸುಮ್ಮನೆ ಬಿಡು, ನಾವಿರೋದು ಇಬ್ರು, ಏನಕ್ಕೆ ಹೋಗ್ತೀಯಾ ಅಂತ ಒಂದು ಮಾತು ಬರುತ್ತೆ. ನಾನು ಸೈಲೆಂಟ್ ಆಗಿದ್ದೀನಿ. ನಾನು ಎಷ್ಟು ಸೈಲೆಂಟ್ ಆಗಿರ್ತೀನೋ ಅಷ್ಟು ಅವ್ರಿಗೆ ಒಳ್ಳೇದೇನೋ ಅನ್ಸುತ್ತೆ. ದಯಮಾಡಿ ಏನ್ ಹೇಳ್ತೀನಿ, ಅಶೋಕ್ ಅವ್ರಿಗೆ ದೊಡ್ಡ ಲಾಯರ್ ಅವರು. ನಾನು ಒಂದು ಲಾಯರ್ ಜೊತೆಲಿ ಕೆಲಸ ಮಾಡಿರೋಳು. ಲಾಯರ್ಗಳೆಲ್ಲ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವ್ರು ಲಾ ಮುಗಿಸಿದ ಮೇಲೆ ಒಂದು ಓದು ತಗೋತಾರೆ. ಅದ್ರ ಬಗ್ಗೆ ಅವ್ರು ನಾಪಿಸ್ಕೋಬೇಕು. ನ್ಯಾಯಕ್ಕೆ ಮಾತ್ರ ಓಡಾಡ್ಬೇಕಾಗುತ್ತೆ. ಅನ್ಯಾಯಕ್ಕೆ ಓಡಾಡ್ತಾರೆ, ಅನ್ಯಾಯಕ್ಕೆ ಓಡಾಡಬೇಡ ಅಂತ ಯಾರು ಹೇಳಲ್ಲ. ಅನ್ಯಾಯಕ್ಕೆ ಯಾವ್ದ್ರಲ್ಲಿ ಓಡಾಡ್ಬೇಕು? ಬ್ರಾಹ್ಮಣ ಸಮುದಾಯಕ್ಕೆ ಮೋಸ ಮಾಡಿರೋರಿಗೆ ಅನ್ಯಾಯ ಓಡಾಡಿದ್ರೆ ಹೇಗೆ? ಅವ್ರು ಇಂಜಿನಿಯರ್ ಕಾಲೇಜಲ್ಲಿ, ಮಲ್ಲಾರಿ ಇಂಜಿನಿಯರ್ ಕಾಲೇಜಲ್ಲಿ ಮನೆ ಪೇಪರಲ್ಲಿ ಓದ್ತಾ ಇದ್ದಾರೆ. 5 ಜನದ ಮೇಲೆ ಅವ್ರು ಹಗರಣ ಮಾಡಿದ್ದಾರೆ. ಅದೇ ಹೋಗ್ಸ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ. ಅದನ್ನ ಅವ್ರಿಗೆ ಆ ಚಿಂತನೆ ಇಲ್ಲ. ಈ ಒಂದು ಚಿಂತೆ ಇಲ್ಲದೆ ಇದ್ಮೇಲೆ ಬ್ರಾಹ್ಮಣ ಸಮುದಾಯಕ್ಕೆ ಬಂದು ಆ ಒಂದು ಗುರುವಿನ ಸ್ಥಾನ ಕೂತ್ಕೊಳ್ಳುವಷ್ಟು ಯೋಗ್ಯತೆ ಯಾರು ಇದೆಯಾ ಅವರಿಗೆ? ಅದನ್ನ ಫಸ್ಟ್ ಕ್ವಶನ್ ಕೇಳ್ತೀವಿ. ಬೇರೆಯವ್ರ ಯೋಗ್ಯತೆ ಅಳಿಬೇಕಾದ್ರೆ ನಾವು ಒಬ್ರಿಗೆ ಕೈ ತೋರಿಸ್ಬೇಕಾದ್ರೆ ಹಿಂದೆ ಕೈ ನಮಗೆ ತೋರಿಸುತ್ತೆ ಅನ್ನೋದು ಸಹ ಅವ್ರಿಗೆ ಜ್ಞಾಪಕ ಇರಬೇಕು. ಅವ್ರಿಗೆ ದಯಮಾಡಿ ತಿಳಿಸ್ತಾ ಇದ್ದೀನಿ, ಅಶೋಕ್ ಅವರೇ, ನೀವು ನಮ್ಗೆ ಕಿರು ಪರಿಚಯ. ನಾನು ಯಾವತ್ತೂ ನಿಮ್ಗೆ ವಿರುದ್ಧವಾಗಿ ಮಾತಾಡಲ್ಲ. ಆದ್ರೆ ಈಗ ಈ ಒಂದು ಸಮಯದಲ್ಲಿ ಯಾರಿಂದ ನೀವು ಕರೆ ಮಾಡಿಸಿದ್ದೀರಾ ಅನ್ನೋದು ನನಗೆ ಗೊತ್ತಾಗಿದೆಯೋ, ಈ ಒಂದು ಮಾತಾಡ್ಲೇಬೇಕಾಗುತ್ತೆ. ನಾ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಹುದು. ಆದ್ರೂ ಸಹ ನಾನು ಯಾವುದಕ್ಕೂ ಜಗ್ಗೊಳ್ದೇ ಇರೋದ್ರಿಂದ ಇವ್ರು ಮಾಡ್ತಾ ಇರೋದು ತಪ್ಪು. ನಮ್ಮ ಮಹಾಸಭಾದಿಂದ ನಾವು ಬಹಳ ವರ್ಷಗಳಿಂದ 25-26 ವರ್ಷಗಳಿಂದ ಮೆಂಬರ್. ನನ್ನಲ್ಲಿ ಏನೇನ್ ಆಗ್ತಾ ಇದೆ, ಹೇಗಿದೆ, ಏನು ಎಲ್ಲ ಪ್ರತಿಯೊಂದು ಎಪಿಸೋಡ್ ಗೊತ್ತಿದೆ. ಈಗ ಬಂದಿರೋ ಪುಣ್ಯಾತ್ಮ ರಿಸೈನ್ ಮಾಡಿರೋರು, ಅವ್ರ ಮೇಲೆ ಯಾವ್ದು ದೇಶನೂ ಇಲ್ಲ. ವೆಂಕಟನಾರಾಯಣ ಯಾವ ದೇಶ ಇಲ್ಲ. ಜನಗಳಿಗೆ ಮೋಸ ಮಾಡಿದ್ದಾರೆ. ಒಂದಲ್ಲ 2 ಬ್ಯಾಂಕಲ್ಲಿ ಬ್ರಾಹ್ಮಣರಿಗೆ ಮೋಸ ಮಾಡಿದ್ದಾರೆ. 60-70 ಜನ ಸತ್ತಿದ್ದಾರೆ. ನಿಮ್ಗೆಲ್ಲಾನು ಬಗೆ ನಿಮ್ಗೆ ಗೊತ್ತಿರೋ ವಿಷಯನೇ ಇದು. ಇಡೀ ಬೆಂಗಳೂರು ಗೊತ್ತಿರೋ ವಿಷಯ. ಅಂತವ್ರ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಅದಾಗಲ್ಲ. ಈಗ ಅವ್ರಿಗೆ ಬೇರೆ ಕೊಡ್ತಾ ಇರೋ ಲಾಯರು ಅವ್ರನ್ನ ಹಂಗಾಮಿಯಾಗಿ ಕೂಡಿಸಿದ್ದಾರೆ. ಹಂಗಾಮಿ ಯಾವ ತರ ಬಂದ್ರು ಹಂಗಾಮಿಯಾಗಿ ಕೂತ್ಕೊಳ್ಳೋದಕ್ಕೆ ಅದೊಂದು ಪ್ರೊಸೀಜರ್ ಇದೆ. ಹಂಗಾಮಿಯಾಗಿ ಕೂತ್ಕೊಳ್ಳೋಕೆ ಒಂದು ಪ್ರೊಸೀಜರ್ ಇದೆ. ಒಂದೇ ವಾರದಲ್ಲಿ ಇವರೆಲ್ಲಾ ತರನು ಮುಗಿಸಿ ಅಲ್ಲಿ ಹಂಗಾಮಿಯಾಗಿ ಬಂದಿದ್ದಾರೆ. ಈಗ ವಿಸ್ತಾರವಾಗಿ ಅವರು ಹಂಗಾಮಿ ಯಾವ ತರ ಆದ್ರು ಅನ್ನೋದು ನಿಮ್ಗೆ ಹೇಳಿದ್ದಾರೆ. ಅದು ಪ್ರೊಸೀಜರ್ ಅಲ್ಲ, ಬೈಲಾ ಪ್ರಕಾರವಾಗಿ. ಆ ಬೈಲಾ ಪ್ರಕಾರವಾಗೇನೆ 3 months ಬ್ಯಾಕ್ ಅವರು ಹಂಗಾಮಿ ಆಗಕ್ಕೆ ಅನುಕೂಲ ಏನಾಗಿರ್ಬೇಕು, ವರ್ಷದಿಂದ ಏನಲ್ಲಿ ವರ್ಕ್ ಮಾಡಿರ್ಬೇಕು, ಅವರು ಸಹ ಅಲ್ಲ ಹಂಗಾಮಿ ಆಗಿ ಏಕ್ದಮ್ ಬಂದ್ಬಿಟ್ಟು ನಾನು ಒಂದು ವಾರದಿಂದ ಬಂದು ಹಂಗಾಮಿ ಆಗಿ ಕೂತ್ಕೊಂಡ್ಬಿಟ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನಿ ಅಂತ ಬೈಲಾದಲ್ಲೂ ಇಲ್ಲ, ಯಾವ್ದ್ರಲ್ಲೂ ಇಲ್ಲ. ಹಾಗಾಗಿ ಅವರಿಗೆ ಅವರೇ ಗೌರವವಾಗಿ ಅವರಿಗೆ ಜನರ ಮುಂದೆ ನಾನು ಹೋಗ್ಬೇಕಾಗತ್ತೆ, ನಾಳೆ ಬೆಳಿಗ್ಗೆ ಸಾಯಂಕಾಲ ನಾನು ಜನರ ಹತ್ರನೇ ಕೆಲಸ ಮಾಡ್ಬೇಕಾಗತ್ತೆ ಅನ್ನೋದು ತಿಳ್ಕೊಂಡಿದ್ರೆ ದಯಮಾಡಿ ಈ ಒಂದು ಎಲೆಕ್ಷನ್ ನಿಲ್ಲುವ ಮುಂಚೆ ಯೋಚನೆ ಮಾಡಿ ಹೆಜ್ಜೆ ಇಡ್ಲಿ ಅಂತ ನನ್ನ ಅವರಿಗೆ ಕಳಕಳಿ ಪ್ರಾರ್ಥನೆ ಅನ್ಸುತ್ತೆ. ಬಟ್ ಬೇರೆ ಹೆಣ್ಮಕ್ಳಿಗೆ ಆಗಲಿ ಬೇರೆ ರೀತಿ ಯಾವುದು ಕರೆಗಳನ್ನ ಮಾಡಬೇಡಿ. ಹಿರಿಯರು ವಕೀಲರು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅವ್ರ ಜೊತೆ ಯಾರೇ ಇರಲಿ ಅವ್ರು ಹೇಳಿ ಮಾಡಿಸೋದು ಬೇಡ ಅಂತ ನಾನು ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ದಯಮಾಡಿ ಪ್ರಿಯ ಮಿತ್ರರೇ, ನೀವು ಇದನ್ನ ಯಾವುದೊಂದು ಕ್ಲಿಯರ್ ಆಗಿ ಹಾಕಿ ನಾವು ಏನ್ ಮಾತಾಡಿದ್ವಿ ನೋಡಿ ಅದನ್ನು ಮಾತ್ರ ದಯಮಾಡಿ ನೀವು
ಕಾಸ್ಟ್ ಮಾಡಿ ಅವ್ರಿಗೆ ಅರ್ಥ ಆಗೋ ಹಾಗೆ ನಾವು ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಪತ್ರಕರ್ತರು ನನಗೆ ತಂದೆ ಸಮಾನರಾದಂಥ ವೆಂಕಟನಾರಾಯಣ ಅವರಿಗೆ ನಾನು ಸ್ವಾಗತವನ್ನು ನೀಡ್ತೀನಿ. ಈಗ ಅವರು ಈ ಹಗರಣದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಪ್ರಿಯ ಪತ್ರಕರ್ತ ಮಿತ್ರರೇ, ನಾನು ಈ ಪತ್ರಿಕಾ ಕ್ಷೇತ್ರದಲ್ಲಿ ಸುಮಾರು 55 ವರ್ಷದಿಂದ 56ನೇ ವರ್ಷ 8 ಪತ್ರಿಕೆಗಳಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರೆಲ್ಲ ಹೊಸಬರಿದ್ದಾರೆ. ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಉಷಾಕಿರಣ, ಟೈಮ್ಸ್ ಆಫ್ ಇಂಡಿಯಾ, ಮಂಗಳ, ಹೀಗೆ 8 ಪತ್ರಿಕೆಗಳಲ್ಲಿ ನಾನು ಸಂಪಾದಕನಾಗಿದ್ದೆ. ಉದಯ ಟಿವಿಯಲ್ಲಿ ಮುಖ್ಯಸ್ಥನಾಗಿದ್ದೆ. ಜನತಾ ಟಿವಿಯಲ್ಲಿದ್ದೆ. 1965ರಿಂದ 2017ರವರೆಗೆ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹವ್ಯಾಸಿ ಪತ್ರಕರ್ತನಾಗಿ ಮಾಡ್ತಾ ಇದ್ದೀನಿ. ಈಗ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಾನು 18 ವರ್ಷಗಳಿಂದ ನಾನು ಸದಸ್ಯನಾಗಿದ್ದೇನೆ. ಅಲ್ಲಿಂದ ಈ ಎಲ್ಲ ಚಟುವಟಿಕೆಗಳನ್ನು ನಾನು ನೋಡ್ತಾ ಬರ್ತಾ ಇದ್ದೇನೆ. ಇದು ಎಷ್ಟು ವ್ಯವಸ್ಥಿತವಾಗಿ ಒಂದೇ ಗುಂಪನ್ನ ಚುನಾವಣೆಗೆ ಗೆಲ್ಲೋದಕ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಬೆಂಗಳೂರಿನಲ್ಲಿ 18,000 ಜನ ಮತದಾರರಿದ್ದಾರೆ, ಬ್ರಾಹ್ಮಣ ಮತದಾರರಿದ್ದಾರೆ. ಆದ್ರೆ ಅದು ಎಲ್ಲಾ ಕಡೆ ಇದ್ದಾರೆ. ಯಲಹಂಕದಲ್ಲಿದ್ದಾರೆ, ಕೆಂಗೇರಿಯಲ್ಲಿದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಆದ್ರೆ ಬಸವನಗುಡಿಯಲ್ಲಿ ಅಂದ್ರೆ ನ್ಯಾಷನಲ್ ಕಾಲೇಜಲ್ಲಿ ಮಾತ್ರ ಒಂದೇ ಒಂದು ಮತಕೇಂದ್ರವನ್ನು ಮಾಡ್ತಾರೆ. ಯಾಕಂದ್ರೆ ಚಾಮರಾಜಪೇಟೆ, ಆಮೇಲೆ ತ್ಯಾಗರಾಜ ನಗರ, ಜಯನಗರ, ಅಂದ್ರೆ ಇಲ್ಲಿ ಈ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯರು ಮತ್ತೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯರು ಮತ್ತೆ ಹೀಗೆ ಅವರಷ್ಟು ಜನ ಮಾತ್ರ 4ರಿಂದ 5,000 ಅಥವಾ 5,000 ಮತ ಆಗುತ್ತೆ. ಅದರಲ್ಲಿ 3ರಿಂದ 3,500 ಯಾರು ಗೆಲ್ತಾರೆ ಅವ್ರು ಈ ಗುಂಪೇನೆ ಗೆಲ್ತಾ ಬರ್ತಾ ಇದ್ದಾರೆ. ಬೇರೆ ಯಾರಿಗೂ ಅವಕಾಶ ಇಲ್ಲ. ನಾವು ಪದೇ ಪದೇ ಎಲ್ಲಾ ಕಡೆಗೂ ಕೂಡ ನೀವು ಮತದಾನ ಕೇಂದ್ರಗಳನ್ನ ಮಾಡಬೇಕು ಅಂತ ನಾವು ತುಂಬಾ ಸರಿ ಕೇಳಿದ್ವಿ. ಇಲ್ಲ ದುಡ್ಡು ಖರ್ಚಾಗಿ ಹೋಗ್ಬಿಡುತ್ತೆ ಅಂತ. ಈಗಲೂ ಸಹ ನಾಳೆ ನಡೆಯುವಂತ ಚುನಾವಣೆಯಲ್ಲಿ ಕನಿಷ್ಠ 8 ಕಡೆ ಮತಕೇಂದ್ರಗಳನ್ನ ಮಾಡಬೇಕು, ಇನ್ಕ್ಲೂಡಿಂಗ್ ಕೆಂಗೇರಿ ಅಂಡ್ ಯಲಹಂಕ ಸೇರಿ ಕೇಳ್ತಾ ಇದ್ದೀವಿ. ಸೊ ಇದು ಒಂದು ಪಾರ್ಟ್. ಇದನ್ನ ಇನ್ನ ಮೇಡಮ್ ಅವರು ಹಾರ್ನಹಳ್ಳಿ ಅವ್ರ ಬಗ್ಗೆ, ಹಾರ್ನಹಳ್ಳಿ ಅಶೋಕ್ ಅವ್ರ ಬಗ್ಗೆ ಹೇಳಿದ್ರು. ಹಾರ್ನಹಳ್ಳಿ ಅಶೋಕ್ ಅವರ ಬಗ್ಗೆ ಹಾಸನದಲ್ಲಿ ಒಂದು ಹಣ ದುರುಪಯೋಗ ಮತ್ತೆ ಥ್ರೆಟನಿಂಗು ಈ ತರ 3 ಪ್ರಕರಣಗಳ ಮೇಲೆ ಮ್ಯಾಜಿಸ್ಟ್ರೇಟ್ ಅವರೇನೆ ತನಿಖೆಯನ್ನು ತಕ್ಷಣ ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ FIR ಹಾಕಬೇಕು ಅಂತ ಹೇಳಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಆರ್ಡರ್ ಮಾಡಿದ್ದಾರೆ. ಅದು ಕೇಸ್ ಆಗಿದೆ. ಅವ್ರದ ಒಂದು ದೊಡ್ಡ ಹಗರಣ. ಈಗ ಬೆಳಿಗ್ಗೆ ಬರ್ತಾ ತಾನೇ ನನಗೆ ಒಂದು ಅಲ್ಲಿಂದ ಒಬ್ರು ಫೋನ್ ಮಾಡಿ ಇವರ ಇಡೀ ಇತಿಹಾಸ, ಇವರು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ. ಹಾಸನ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಿಗೆ ಇನ್ನಿಲ್ಲದ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಜನರನ್ನ ಕಳಿಸಿ ಅವ್ರನ್ನ ಥ್ರೆಟನ್ ಮಾಡ್ತಾರೆ. ಇವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಇವರು ಸ್ಪರ್ಧೆ ಮಾಡಕ್ ಹೊರಟಿದ್ದಾರೆ. ಮತ್ತೆ ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ. ಒಂದು ಪ್ರಶ್ನೆ ಏನಂದ್ರೆ, ವೆಂಕಟನಾರಾಯಣ ಅವರು ನೈತಿಕ ಹೊಣೆ ಹೊತ್ತು ನನ್ನ ಮೇಲೆ ಒಂದು ಆರೋಪ ಬಂದಿದೆ, ಆದ್ರಿಂದ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಇವ್ರು ಬಂದಿದ್ದಾರೆ. ನಾನು ಈಗ ಕೇಳ್ತಾ ಇದ್ದೀನಿ, ಈಗ ನಿಮಗೂ ಕೂಡ ಅಂಥದ್ದು ಅದಕ್ಕಿಂತ ಗುರುತರವಾದ ಆಪಾದನೆ ನಿಮ್ಮ ಮೇಲೆ ಬಂದಿದೆ. ಆದ್ರಿಂದ ದಯಮಾಡಿ ನೀವು ಈ ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಡಿಮಾಂಡ್ ಮಾಡಿದ್ದೇನೆ. ಕೆಲವು ಈಗ ಪತ್ರಿಕೆಗಳಲ್ಲಿ ಕನ್ನಡಪ್ರಭದಲ್ಲಿ ವರದಿಯಾಗಿದೆ. ಎಲ್ಲ ಪತ್ರಿಕೆಗಳು ಕೂಡ ಕಳಿಸಿದ್ದೀನಿ. ನಾನು ಎಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಇಡೀ ಮಾಹಿತಿ, ಈ ಬ್ರಾಹ್ಮಣ ಸಮುದಾಯದ ಮಾಹಿತಿ, ಅದರ ಸಂಘಟನೆ ಬಗ್ಗೆ ಅಥವಾ ಈಗಿನ ಚುನಾವಣೆ, ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಒಂದು ಇಡೀ ಅಂದ್ರೆ ಅವರು ಆಹ್ವಾನ ಪತ್ರಿಕೆಯಿಂದ ಹಿಡಿದು ಹಾಸನ ಪತ್ರಿಕೆಯಲ್ಲಿ ಏನ್ ಬಂದಿದೆ ನಿಮ್ಗೊಂದು ಮೆಟೀರಿಯಲ್ ಕಳಿಸಿದ್ದೀನಿ. ಇದು ನಿಮ್ಗೆ ಬ್ಯಾಕ್ ಗ್ರೌಂಡ್ ಮೆಟೀರಿಯಲ್ ಅಂತ ಇಟ್ಕೊಳ್ಬಹುದು. ಸೊ ಇದು ಮತ್ತೆ ಆಕ್ಚುಲಿ ಮೇಡಮ್ ಅವರು ಹೇಳಿದಾಗೆ ಚುನಾವಣೆಗೆ 15 ದಿವಸ ವೆಂಕಟನಾರಾಯಣ ಅವರು ರಾಜೀನಾಮೆ ಕೊಡುವ ಒಂದು 15-20 ದಿವಸದ ಮುಂಚೆ ಇದ್ದಕ್ಕಿದ್ದಾಗೆ ಹಾರ್ನಹಳ್ಳಿ ಅಶೋಕ್ ಅವರು ಎಂದೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಕಡೆ ತಿರುಗಿ ನೋಡಿಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ, ಯಾವ ಸಮಾರಂಭದಲ್ಲೂ ಇಲ್ಲ. ಇದ್ದಕ್ಕಿದ್ದಾಗೆ ಒಂದು ಪಿತೂರಿ ಮಾಡಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಸೀನಿಯರ್
ವೈಸ್ ಪ್ರೆಸಿಡೆಂಟ್ ಅಂತ ಏನಿದೆ ಅಂದ್ರೆ ಬೈಲಾದಲ್ಲಿ ಏನಿದೆ, ಒಂದು ವೇಳೆ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣಕ್ಕೆ ತೆರವಾದರೆ ಹಿರಿಯ ಉಪಾಧ್ಯಕ್ಷರು ಆ ಉಳಿದ ಅವಧಿಗೆ ಅಧ್ಯಕ್ಷ ಆಗಬೇಕು. ಅಲ್ಲಿ ಲಕ್ಷ್ಮೀಕಾಂತ್ ಅವರು ಹಿರಿಯ ಉಪಾಧ್ಯಕ್ಷ ಆಗಿದ್ದಾರೆ, ಅವ್ರು ಬಿಟ್ಟು ಇವ್ರನ್ನ ತಂದು ಕೂಡಿಸ್ತಾರೆ. ಮತ್ತೆ ಯಾವ ಸುಮಾರು ಜನ ಕಮಿಟಿ ಮೆಂಬರ್ಸ್ಗೆ ಗೊತ್ತಿಲ್ಲ. ಈ ಮೀಟಿಂಗ್ ಅಲ್ಲಿ ಕೇಳಿದಾಗ ಇಲ್ಲ ರೀ ಏನ್ ಬೇಕಾಗಿಲ್ಲಪ್ಪ, ನಾನೇನೋ ಕೂಡಿಸಿದ್ದಾರೆ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ, ಎಲೆಕ್ಷನ್ ಆಗೋರಿಗೆ ಇರ್ತೀನಿ, ಆದ್ಮೇಲೆ ಅವ್ರಿಗೆ ಚಾರ್ಜ್ ಕೊಟ್ಟು ಹೊರಟೋಗ್ತೀನಿ, ನಾನು ಖಂಡಿತ ಇದಕ್ಕಿಂತ ವ್ಯಾಮೋಹ ಏನೂ ಇಲ್ಲ ಅಂತೇಳಿ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ನಾಳೆ 17ನೇ ತಾರೀಕು ಭಾನುವಾರ ಅವರ ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತಾ ಇದೆ. ನಾನು ಎಲ್ಲ ನಮ್ಮ ಬ್ರಾಹ್ಮಣ ಮತದಾರರಲ್ಲಿ ಕೂಡ ಒಂದು ಮನವಿ ಮಾಡಿಕೊಂಡಿದ್ದೀನಿ, ಈ ಸಭೆಯನ್ನ ಬಹಿಷ್ಕರಿಸಿ, ಯಾವುದೇ ಕಾರಣಕ್ಕೆ ಈ ಸಭೆಯನ್ನ ಬಹಿಷ್ಕರಿಸಿ ಅಂತ ಹೇಳಿ ಕೂಡ ನಾನು ಹೇಳಿದ್ದೇನೆ. ಸೊ ಇದಕ್ಕೆ ಮುಂದಾಳತ್ವ ಯಾರು ವಹಿಸಿದ್ದಾರೆ ಅಂದರೆ ನಮ್ಮ ಬಸವನಗುಡಿ ಬಿಜೆಪಿ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಬಹುಶಃ ಅವರನ್ನ ಹೇಳಿದ್ದಾರೆ, ಹಾಗೂ ತೇಜಸ್ವಿ ಸೂರ್ಯ ಅವರು 36,000 ಬ್ರಾಹ್ಮಣರಿಗೆ ರಾಘವೇಂದ್ರ ಕೋಆಪರೇಟಿವ್ 46,000 ಬ್ರಾಹ್ಮಣರ ಹಣವನ್ನ ಮುಳುಗಿಸಿದಂತ ಆರೋಪಿಗಳ ಪರವಾಗಿ ಇವರು ಕೇಸ್ ನಡೆಸ್ತಾ ಇದ್ದಾರೆ. ಬ್ರಾಹ್ಮಣ ಸದಸ್ಯರ ಹಿತವನ್ನ ಇವರು ಕಾಯ್ತಾ ಇಲ್ಲ. ನಾಳೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿ ಇಂಥವ್ರು ಆಯ್ಕೆಯಾದ್ರೆ ಸದಸ್ಯರ ಹಿತ ಬೇಕಾಗಿಲ್ಲ ಅವರಿಗೆ. ಯಾರೋ 4 ಜನ ಆರೋಪಿಗಳು ಅವ್ರಿಗೆ ಜಾಮೀನು ಕೊಟ್ಟಿದ್ದಾರೆ, ಅವ್ರ ಜಾಮೀನು ಬಿಡಿಸ್ಕೊಡ್ತಾ ಇದ್ದಾರೆ. ಅಂಥವರಿಗೆ ಈ ರವಿ ಸುಬ್ರಹ್ಮಣ್ಯ ಅವರು ಮತ್ತೆ ತೇಜಸ್ವಿ ಸೂರ್ಯ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಮತ್ತೆ ಇದನ್ನ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ನಿಮಗೆ ಮತ ಕೊಟ್ಟವ್ರು ಯಾರು? ಅವರಿಗೆ ತೊಂದರೆ ಆಗ್ತಾ ಇದೆ. ಒಂದ್ ವೇಳೆ ನೀವೇನಾದ್ರೂ ಇದನ್ನ ಮುಂದುವರಿಸೋದೇ ಆದ್ರೆ, ಹಾರ್ನಳ್ಳಿ ಅಶೋಕ್ ಅವರಿಗೆ ಬೆಂಬಲ ಕೊಡೋದಾದ್ರೆ, ನಾವು ಒಂದು ದೊಡ್ಡ ಚಳವಳಿಯನ್ನ ಎಲ್ಲ 46,000 ಬ್ರಾಹ್ಮಣರ ಸಹಿಯನ್ನ ಪಡೆದು ನಾವು ಬಿಜೆಪಿ ಹೈಕಮಾಂಡ್ಗೆ ಯಾವುದೇ ಕಾರಣಕ್ಕೆ ಇವರಿಬ್ಬರಿಗೂ ನೆಕ್ಸ್ಟ್ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಕೂಡುದು ಅನ್ನುವಂಥ ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಅಂಥವ್ರ ಪರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ದಯಮಾಡಿ ಇವರಿಗೆ ಟಿಕೆಟ್ ಕೊಡಬಾರ್ದು. ಒಂದ್ ವೇಳೆ ಅದನ್ನು ಮೀರಿಯೋ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ಮತ್ತೊಂದು ಚಳವಳಿ ನಮ್ಮ ಮತದಾರರಿಗೆ ಇವ್ರ ವಿರುದ್ಧ ಚುನಾವಣೆಗೆ ಇವ್ರ ವಿರುದ್ಧ ಮತದಾನ ಮಾಡಬೇಕು ಅಂತೇಳಿ, ಮತ್ತೆ ಉಳಿದ ನಾನು ವೈಯಕ್ತಿಕವಾಗಿ JDS ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷಗಳ ನಾಯಕರನ್ನ ಮೀಟ್ ಮಾಡಿ, ಸ್ವಾಮಿ ದಯವಿಟ್ಟು ನೀವು ಇಬ್ಬರು ನಿಂತ್ಕೊಳ್ಬೇಡಿ, ವಿಧಾನಸಭೆಗೆ ಒಬ್ಬರು ನಿಂತ್ಕೊಳ್ಳಿ, ಪಾರ್ಲಿಮೆಂಟ್ಗೆ ಒಬ್ಬರು ನಿಂತ್ಕೊಳ್ಳಿ, ನಿಮ್ಮಿಬ್ಬರಿಗೂ ನಾವು ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಒಬ್ಬರು ಕೊಡಿ ಮಾಡಿ, ನಾವು ಈ ಸಾರಿ ಬಿಜೆಪಿಗೆ ವೋಟ್ ಹಾಕಬಹುದು. ಬಸವನಗುಡಿ ಮತ್ತೆ 46,000 ಬ್ರಾಹ್ಮಣರಲ್ಲಿ ಎಷ್ಟು ಜನ ಮತದಾರಿದ್ದಾರೆ ಅವರು ಇವ್ರ ವಿರುದ್ಧ ವೋಟ್ ಹಾಕಬೇಕು ಅಂತ ಹೇಳಿ ಒಂದು ದೊಡ್ಡ ಚಳವಳಿಯನ್ನು ಕೂಡ ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಇದು ಇನ್ನು ಸೊ ಈ ರೀತಿ ಆದ್ರಿಂದ ಯಾವುದೇ ಕಾರಣಕ್ಕೆ ಹಾರ್ನಳ್ಳಿ ಅಶೋಕ್ ಅವರಿಗೆ ನಾವು ಸಪೋರ್ಟ್ ಮಾಡಕೂಡುದು, ಮತ್ತೆ ಅವರ ಚುನಾವಣೆಗೆ ನಿಲ್ಲದಂತೆ ನಾವೆಲ್ಲರೂ ಪ್ರಚಾರ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ಲಕ್ಷ್ಮೀಕಾಂತ್ ಅವರು ಕೂಡ ಈಗ ಅವ್ರೇನು ಹೇಳಿದ್ರು, ನಾವು ನಮ್ಮೊಂದು ಮೀಟಿಂಗ್ ಮಾಡಿದಾಗ ಉದಯ ಗರುಡಾಚಾರ್ಯರು ಮತ್ತೆ ರವಿ ಸುಬ್ರಹ್ಮಣ್ಯ ಅವ್ರ ಹತ್ರ ಮಾತಾಡಿದ್ರು. ಸರ್, ಸದ್ಯದಲ್ಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ಚುನಾವಣೆ ಬರ್ತಾ ಇದೆ, ಸೊ ನಾವು ಚುನಾವಣೆ ಸ್ಪರ್ಧೆ ಮಾಡೋದು ಅದೆಲ್ಲ ಬೇಡ, ಹೇಗಾದ್ರೂ ಮಾಡಿ ಎಲ್ಲರನ್ನೂ ಕರೆದು ಕನ್ವಿನ್ಸ್ ಮಾಡಿ ಅವಿರೋಧ ಆಯ್ಕೆಗೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಆ ಅವಿರೋಧ ಆಯ್ಕೆ ಯಾರಾಗಬೇಕು ಅಂತ ಕೇಳಿದಾಗ ಹಾರ್ನಳ್ಳಿ ಅಶೋಕ್ ಅವ್ರನ್ನ ಮಾಡೋಣ ಸರ್ ಅಂತ ಹೇಳಿದ್ರು. ಹಾಗೆ ಹೇಳಿದಂತ ಲಕ್ಷ್ಮೀಕಾಂತ್ ಅವರು ಇವಾಗ ಹೊರಟಿದ್ದಾರೆ, ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖವಾಣಿ ವಿಪ್ರ ನೋಡಿ ಅಂತ ಒಂದು ಪತ್ರಿಕೆ ಬರ್ತಾ ಇದೆ. ಈ ಪತ್ರಿಕೆ ತುಂಬಾ ನಷ್ಟದಲ್ಲಿ ನಡೀತಾ ಇದೆ ಅಂತೇಳಿ ಎಲ್ಲರೂ ಕೂಡ 1 ಲಕ್ಷ ರೂಪಾಯಿ ಡೊನೇಷನ್ ಕೊಡಬೇಕು, ಇದಕ್ಕೊಂದು ನಿಧಿ ಅಂತ ಮಾಡಿ ಆ ನಿಧಿಯಿಂದ ಈ ಪತ್ರಿಕೆ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಅದರ ಸಂಪಾದಕನಾಗಿದ್ದೆ. ಅದೇ ಇಡೀ ಸ್ವರೂಪವನ್ನು ಬದಲಾಯಿಸಿ ತುಂಬಾ ಆಕರ್ಷಕವಾಗಿ ಮಾಡ್ತಾ ಇದ್ದೆ. ಅವಾಗಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಏನು ದಯಮಾಡಿ ವಿಪ್ರ ನುಡಿ ಹೇಗೂ ಎಲ್ಲರಿಗೂ ನೀವು ಮೇಲಲ್ಲಿ ಹಾಕ್ತೀರಾ, ವೆಬ್ಸೈಟ್ ಅಲ್ಲಿ ಹಾಕ್ತೀರಾ, ಪ್ರಿಂಟೆಡ್ ಕಾಪಿ ಬೇಕು ಅಂತ ಹೇಳಿದ್ರೆ 20 ರೂಪಾಯಿ ತರ ತಿಂಗಳಿಗೆ ಒಂದು ಬರೋದು, 250 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇದೆ.
ಸೊ ದಟ್ ಅಷ್ಟರ ಮಟ್ಟಿಗೆ ಲಾಸು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡಲಿಲ್ಲ. ನಾನು ತುಂಬಾ ಇನ್ಸಿಸ್ಟ್ ಮಾಡಿದಾಗ ನನಗೆ ಗೊತ್ತಿದ್ದೇನೆ ನನ್ನನ್ನು ಸಂಪಾದಕ ಸ್ಥಾನದಿಂದ ತೆಗೆದುಹಾಕಿದ್ರು, ಚಿಂತೆ ಇಲ್ಲ. ಸೊ ಈಗ ಮೈಸೂರಿಂದ ಆದರ್ಶ ನಾಗರಾಜನ್ ಅವರು 1 ಲಕ್ಷದಲ್ಲಿ ಅವರು 1 ಲಕ್ಷ ಒಟ್ಟಿಗೆ ಕೊಡಕ್ಕಾಗಲಿಲ್ಲ ಅಂದ್ರೆ 25,000 ರೂಪಾಯಿ ತರ ಕೊಡಬಹುದು ಅಂತ ಹೇಳಿದ್ದಾರೆ. ಅವರು ಒಂದು 25,000 ರೂಪಾಯಿ ಚೆಕ್ ಅನ್ನ ಕಳಿಸಿ ಇದನ್ನ ನಾನು ಕೊಡ್ತಾ ಇದ್ದೀನಿ, ದಯಮಾಡಿ ಈ ವಿಪ್ರ ನೋಡಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ಒಂದು ಲೆಟರ್ ಬರೆದು ಅದನ್ನ ಕಳಿಸಿದ್ದಾರೆ. ಅವರು ಕಳಿಸಿ ಮಾರನೇ ದಿವಸ ಅವರು ವಿದೇಶಿ ಯಾತ್ರೆ ಹೋಗ್ಬಿಟ್ರು. ಒಂದು 6 ತಿಂಗಳು 7 ತಿಂಗಳು ಆದ್ಮೇಲೆ ವಾಪಸ್ ಬಂದು ಅವರು ಬ್ಯಾಂಕಿನ ಇದನ್ನೆಲ್ಲ ಪಾಸ್ಬುಕ್ ಅನ್ನ ಅಪ್ಡೇಟ್ ಮಾಡಕ್ ಹೋದ್ರೆ ಆ ಚೆಕ್ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಯಾರದ್ದೋ ಹೆಸರಲ್ಲಿ ಎನ್ಕ್ಯಾಶ್ ಆಗಿದೆ, ಡಿಸ್ಕೌಂಟ್ ಆಗಿದೆ. ಅಂದ್ರೆ ವಿಪ್ರನುಡಿಗೆ ಅಂತ ಬಂದಂತ ಹಣ ವಿಪ್ರನುಡಿಗೆ ಹೋಗಿಲ್ಲ, ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ಹೋಗಿಲ್ಲ. ಅಂದ್ರೆ ಇದು ಒಂದು ಸಣ್ಣ ಉದಾಹರಣೆ. ಇಂಥ ಇನ್ನು ಇಲ್ಲಿ ಕೂಡ ಏನೇನು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಇದನ್ನು ಕೂಡ 2019ರಿಂದ ಇವತ್ತಿನವರೆಗೆ ಮತ್ತೊಂದು ಆಡಿಟ್ ಮಾಡಬೇಕು ಅನ್ನುವಂಥ ಡಿಮಾಂಡ್ ಕೂಡ ನಾವು ಸದ್ಯದಲ್ಲಿ ಇದ್ದೇವೆ. ಹೀಗೆ ಇಷ್ಟೆಲ್ಲ ಹಗರಣ ಮಾಡಿದ ಜನ ಇವತ್ತು ನಾಳೆ ಚುನಾವಣೆ ನಿಂತ್ಕೊಂಡು ಅಂತ ಹೊರಟಿದ್ದಾರೆ. ದಯಮಾಡಿ ನಾವು ಇವ್ರಿಗೆ ಯಾವುದೇ ಕಾರಣಕ್ಕೆ ಇವ್ರನ್ನ ಗೆಲ್ಲಿಸಬಾರ್ದು ಅಂತ ನಾವು ಈ ಮೂಲಕ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ಇದನ್ನ ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತಿಸಿ ನಾವು ಈ ಬ್ರಾಹ್ಮಣ ಮಹಾಸಭಾದ ಒಂದು ಏನು ಸಂಘಟನೆ ಇದೆ ಸ್ವಾಮಿ, ಒಟ್ಟು 45 ಲಕ್ಷ ಜನ ಇದ್ದೀವಿ ನಾವು ಬ್ರಾಹ್ಮಣರು ಅಂತ ಸರ್ವೆ ಪ್ರಕಾರ. ಆ ಟೋಟಲ್ ಮೆಂಬರ್ಸ್ 46,000 ಕೂಡ ಇಲ್ಲ. ಏನು ಬೆಳಿಗ್ಗೆ ಸಂಜೆ 6 ಗಂಟೆಗೆ ಬರ್ತಾರೆ, 8:30 ಗಂಟೆಗೆ ಹೋಗ್ತಾರೆ. ಈ 2.5 ಗಂಟೆ ಕಾಲ ರಾಜ್ಯ ಮಟ್ಟದ ಒಂದು ಸಂಘಟನೆಯ ಬಗ್ಗೆ 2.5 ಗಂಟೆ ಕೆಲಸ ಮಾಡಿದ್ರೆ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಎಲ್ಲಿಂದ ಸಾಧ್ಯ, ಏನ್ ಮಾಡೋಕ್ಕಾಗುತ್ತೆ? ಸೊ ಈ ರೀತಿ ಸುಮ್ಮನೆ ಅದಕ್ಕೊಂದು ನಮಗೊಂದು ಪೊಸಿಷನ್ ಬೇಕು ಅಂತ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಏನೇನಿದೆಯೋ ಅದನ್ನ ಸ್ವಾಹಾಕಾರ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಏನಂದ್ರೆ ಈ ಇಬ್ಬರೂ ಅಭ್ಯರ್ಥಿಗಳನ್ನ ಯಾವುದೇ ಕಾರಣಕ್ಕೆ ಚುನಾವಣೆಯಲ್ಲಿ ನಿಲ್ಲಿಸಿದ್ರೆ ಅವ್ರನ್ನ ಗೆಲ್ಲಿಸಲ್ಲ ಅನ್ನುವ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಸೊ ನೀವು ನಿಮಗೆಲ್ಲ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಒಂದೇ ನಿಮಿಷ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಡೆಗೆ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸೋದಕ್ಕೆ ಮುಂಚೆ ಅವ್ರು ಹೇಳಿದಾಗೆ ನಾನು ವಿಪ್ರನುಡಿಯ ಚೆಕ್ ಕೊಟ್ಟಂತ ದುಡ್ಡನ್ನು ಯಾವ ರೀತಿ ದುರ್ಬಳಕೆ ಆಗ್ತಾ ಇತ್ತು ಅಂತ ನಾನು ಹೇಳ್ಬೇಕು ಅಂತೇಳಿ ತಗೊಂಡೆ. ಅದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ರು. ಮುಗಿಸ್ಲಿಕ್ಕೆ ಮುಂಚೆ ಅಶೋಕ್ ಹಾರ್ನಳ್ಳಿ ಅವರಲ್ಲಿ ತಮ್ಮ ಮೂಲಕ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಯಾವ ನೈತಿಕತೆಯ ಹೊಣೆಯ ಹೊತ್ತು ವೆಂಕಟನಾರಾಯಣ ಅವರು ರಿಸೈನ್ ಮಾಡಿದ್ರು ಸರ್, ದಯವಿಟ್ಟು ಅದನ್ನು ತಮಗೂ ಅಳವಡಿಸ್ಕೊಳ್ಳಿ, ಆಚೆ ಬನ್ನಿ. ಮತ್ತೆ ಸ್ಪರ್ಧೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಂತ ಒಂದು ವಿಷಯ. ಬಹಳ ಮುಖ್ಯವಾಗಿ ಇಲ್ಲಿ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಮತ್ತು ಅವರ ಅಣ್ಣನ ಮಗನಾದಂತ ಶ್ರೀ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದರು ಜನದ ಪರ ನಿಂತಿರೋ ಅಥವಾ ನೀವು ಡಿಫಾಲ್ಟರ್ಸ್ ಪರ ವಕಾಲತ್ ಹಾಕಿರುವಂತಹ ವಕೀಲರ ಪರ ನಿಂತಿರೋ ಅನ್ನೋ ಒಂದು ನಿಲುವನ್ನ ನೀವು ಸ್ಪಷ್ಟವಾಗಿ ದಯವಿಟ್ಟು ಜನತೆಗೆ ಹೇಳಿ. ಯಾಕೆಂದ್ರೆ ಒಬ್ರು ಇಬ್ರು ಅಲ್ಲ, 50,000 ಜನಕ್ಕೆ ಮೇಲ್ಪಟ್ಟು ನಷ್ಟ ಆಗಿದೆ. 2 ಬ್ಯಾಂಕಿನ ಹಗರಣವನ್ನು ಸೇರಿಸಿದ್ರೆ 50,000 ಜನಕ್ಕೆ ಮೇಲ್ಪಟ್ಟು ನಷ್ಟ ಆಗಿದೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. 100 ಜನ ಸತ್ತೋಗಿದ್ದಾರೆ ಆಗ್ಲೇ. ರಾಘವೇಂದ್ರ ಬ್ಯಾಂಕ್ ಅಂತೂ 70, ಮೊನ್ನೆ ದಿವಸ 71 ಆಯ್ತು ಕೌಂಟು. ದಿನಕ್ಕೆ ಒಂದೊಂದು ಕೌಂಟ್ ಹಾಕೋತಾ ಇದ್ದೀವಿ ನಾವು. ಇಂಥವ್ರ ಪರ ನಿಲ್ತಿರೋ ಅಥವಾ ಜನಗಳ ಪ್ರತಿನಿಧಿಯಾಗಿ ನೀವು ಜನದ ಪರ ನಿಲ್ತಿರೋ ಅನ್ನೋ ಒಂದು ಸ್ಪಷ್ಟ ನಿಲುವು ಕೊಡಿ. ಇಲ್ಲೊಂದು ಅಲ್ಲೊಂದು ದಯವಿಟ್ಟು ದ್ವಂದ್ವ ನಿಲಯ ಕೊಡಬೇಡಿ. ಮತ್ತೆ ನೀವು ಪೊಲೀಸ್ನವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ನನ್ನನ್ನಾಗ್ಲಿ ಡೆಪಾಸಿಟರ್ಸ್ ಆಗ್ಲಿ ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಬಗ್ಗೋದು ಇಲ್ಲ. ಯಾಕೆಂದ್ರೆ ನಾವ್ ಯಾರ ಮನೆ ಕಳ್ತನ ಮಾಡಿಲ್ಲ. ಕಳ್ತನ ಮಾಡಿರೋರು ಅವರು. ಪೊಲೀಸ್ನವ್ರು ಕರಿಬೇಕಾಗಿರೋದು ಅವರನ್ನ, ನಮ್ಮನ್ನಲ್ಲ. ಎಲ್ಲಿ ಬೇಕಾದ್ರೂ ಕರೀಲಿ, ಏನ್ ಬೇಕಾದ್ರೂ ಮಾಡ್ಲಿ, ಹೋರಾಟಕ್ಕೆ ಸಿದ್ಧ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಹಿಂದೆನೂ ಹೇಳಿದ್ದೀನಿ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ರಾಘವೇಂದ್ರ ಬ್ಯಾಂಕ್ ಹಗರಣ ಮತ್ತೆ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಎರಡೂನು ಸಿಬಿಐ ಹೋಗೋವರೆಗೂ ನಿತ್ಯ ನಿರಂತರವಾಗಿ ಹೋರಾಡ್ತೀನಿ. ಕಟ್ಟ ಕಡೆಯ ರೂಪಾಯಿ ಎಲ್ಲ ಗ್ರಾಹಕರಿಗೆ ಸಿಗೋವರೆಗೂ ನಾವು ಹೋರಾಟಕ್ಕೆ ಸಿದ್ಧ. ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲೇ ಈ ತರ ಸಮಸ್ಯೆ ಆದ್ರೂ ಅಲ್ಲಿ ನಾವು ಹೋರಾಟಕ್ಕೆ ಸಿದ್ಧ. ಮತ್ತೆ ಹೋದ್ಸಲ ಒಬ್ರು ನನ್ನ ಕೇಳಿದ್ರು, ನಮ್ಮ ಪತ್ರಿಕಾ ಮಿತ್ರರು,
ಸರ್ ನೀವು ಯಾಕೆ ಬರೀ ಬಸವನಗುಡಿನೇ ಎತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ. ನಾನು ಎಲ್ಲೋಗಕ್ಕೂ ಸಿದ್ಧ, ಯಾರ ಹತ್ರ ಬರ್ತಾರೋ ಆ ಹಗರಣ ನಾನು ಎಲ್ಲೋಗಕ್ಕೂ ಸಿದ್ಧ. ಉಲ್ಟಾ ನಾನು ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಹಿಂದೆ ನಾನು ಯೋಚನೆ ಮಾಡಿದಾಗ ಉಲ್ಟಾ ಒಂದು ಪ್ರಶ್ನೆ ನಾನು ಕೇಳಬೇಕಾಗಿದೆ. ಕಳೆದ 15 ವರ್ಷದಿಂದ ಬಸವನಗುಡಿನಲ್ಲಿ ಬಿಜೆಪಿ 12 ವರ್ಷದಿಂದ 3ನೇ ಟರ್ಮ್ ಬಿಜೆಪಿ ಇದೆ. ಮತ್ತೆ ಬೆಂಗಳೂರು ದಕ್ಷಿಣದಲ್ಲಿ ಸಾಕಷ್ಟು ಬಾರಿ ಅವರೇ ಸಂಸದರಾಗಿದ್ದಾರೆ. ಯಾಕೆ ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಅಲ್ಲೇ ಬ್ರೇಕ್ ಆಗ್ತಾ ಇದೆ? ಈ ಪ್ರಶ್ನೆನ ತಾವೆಲ್ಲ ದಯವಿಟ್ಟು ಅಲ್ಲಿ ಕೇಳಿ ಅಂತ ಹೇಳಿ ತಾವು ಇವತ್ತೆಲ್ಲ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ. ನನಗೆ ತಿಳಿದಿರೋ ಪ್ರಕಾರ ಏನು ನಿರ್ಮಾಪಕ ರಘುನಾಥ್ ಇದ್ದಾರೆ, ಅವರ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂತ ಈ ಮನೆ ಕಂಪನಿ ಮಾಡ್ಕೊಂಡಿದ್ದಾರೆ ಸದಾಶಿವನಗರದಲ್ಲಿ. ಅಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು ಎಂಪ್ಲಾಯ್ಸ್ ಇದ್ದಾರೆ ಅಲ್ಲಿ ಲೋನ್ಗಳನ್ನು ತೆಗೆದುಕೊಳ್ಳುವಂತ ಕೇಸ್ಗಳನ್ನ ಮಾಡಿದ್ದಾರೆ ಅನ್ನೋದು ನನಗೆ ತಿಳಿದಿದೆ. ಇಲ್ಲಿ ನೇರವಾಗಿ ಆ ವ್ಯಕ್ತಿಯನ್ನ ಮುಟ್ಟು ಮಾಡಿ ತೋರಿಸೋದು ಎಷ್ಟು ಮುಟ್ಟಿಗೆ ಇಲ್ಲ ಸರ್, ಇದು ಅವರೇ ತಗೊಂಡ್ರು. ಡಿಫಾಲ್ಟರ್ಸ್ ಲಿಸ್ಟ್ ನಿಮಗೆ ಕಳಿಸ್ತೀನಿ. ಇದು ಬ್ಯಾಂಕ್ ಇಂದ ವೆರಿಫೈ ಆಗಿದೆ. ಅವರೊಂದು RBS ಸೊಲ್ಯೂಷನ್ ಅಂತ ಮಾಡ್ಕೊಂಡ್ರು. ರಘುನಾಥ್, ವೆಂಕಟ್ ಸಮಥಿಂಗ್, ಆಮೇಲೆ ಸತ್ಯನಾರಾಯಣ ಅಂತ ಹೇಳಿ. ಅದರಲ್ಲಿ ಎಸ್ ಅನ್ನೋರು ಸತ್ಯನಾರಾಯಣ ಅವರು ತೀರ್ಕೊಂಡ್ರು, ಅವರಿಲ್ಲ. ಇವರಿಬ್ರು ಐ ಥಿಂಕ್ ಬೋತ್ ಆಫ್ ದೆಮ್ ಆರ್ ಡಿಫಾಲ್ಟರ್ಸ್. ವೆಂಕಟ್ ರೆಡ್ಡಿ ಇಸ್ ಆಲ್ಸೋ ಡಿಫಾಲ್ಟರ್ ದ ಟ್ಯೂನ್ ಆಫ್ 10 crores or so. ರಘುನಾಥ್ ಅವರು ಇನ್ನೊಂದು ಸಂಸ್ಥೆ ಶುರು ಮಾಡಿದ್ದಾರೆ, ಓಗ್ರಾ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ, ಶ್ರೀಚಕ್ರ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು 4-5 ಸಂಸ್ಥೆ ಶುರು ಮಾಡ್ಕೊಂಡಿದ್ದಾರೆ. ತಾವು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಹೋಗಿ ಚೆಕ್ ಮಾಡಬಹುದು. ಅವ್ರ ಹೆಸರಲ್ಲಿ ಇದ್ದಂತ 4 ಸಂಸ್ಥೆನೂ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸ್ಟ್ರಕ್ ದೆಮ್ ಆಫ್. ಅವನು ಬಲವಂತವಾಗಿ 4 ಕಂಪನಿಯನ್ನು ಸ್ಟ್ರೈಕ್ ಆಫ್ ಮಾಡಿದ್ದಾರೆ. ಇದರಲ್ಲಿ ಈಸ್ ಅ ಡೈರೆಕ್ಟ್ ಬೆನಿಫಿಷಿಯರಿ ಆಫ್ ದಿಸ್. ಇದು ಆರೋಪಿಗಳು ಅಂತ ಹೇಳಿ ಅಪರಾಧಿಗಳು ಅಂತಲ್ಲ, ಇನ್ನೊಬ್ಬರು ಅಪರಾಧಿ ಆದ ಮೇಲೆ ಅವರ ಪರವಾಗಿ ವಕಾಲತ್ತನ್ನು ನಡೆಸುವಂತಹ ಕೆಲಸಗಳು ಮಾಡ್ತಾರೆ. ಬರೀ ಆರೋಪಿಗಳು ಅಷ್ಟೇ, ಅವರ ಪರವಾಗಿ ವಕಾಲತ್ತು ವಹಿಸುವಂತ ಮಾಡಿದ್ದಾರೆ. ಅವರನ್ನ ಈಗ ಅಪರಾಧಿಯ ರೀತಿಯಲ್ಲಿ ಅವ್ರನ್ನ ಅಪರಾಧಿ ಹೋಗಿಲ್ಲ, ಅವರ ಆರೋಪಿಗಳನ್ನೇ ಟಿಲ್ ದೇ ಪ್ರೂವ್ಡ್. ಆಮೇಲೆ ಅವರಿಗೆ ನಮ್ಮ ಭಾರತ ರಾಷ್ಟ್ರದ ಸಂವಿಧಾನದಲ್ಲಿ ಅವ್ರನ್ನ ಕಾಪಾಡಿಕೊಳ್ಳುವಂತ ಹಕ್ಕು ಪರಿಪೂರ್ಣವಾಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಈ ಟೈಮಲ್ಲೇ ಯಾಕೆ ಹಾಗೂ ಅಲ್ಲ, ಬಹಳಷ್ಟು ಸಲ ಹೇಳಿದೀವಿ. ಪ್ರಸ್ತುತ ಚುನಾವಣೆ ಬರ್ತಾ ಇದೆಯಲ್ಲ, ಇವಾಗ ಹೇಳಬೇಕಾದಂತ ವಿಷಯ ಇದು. ಜನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜನಗಳಿಗೆ ದ್ವಂದ್ವ ನಿರ್ಣಯವನ್ನು ಕೊಟ್ಟು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ವಸಿಷ್ಠ ಕೋಆಪರೇಟಿವ್ ಸೊಸೈಟಿ ನೀವು ಹೋದ್ರೆ, ಇಲ್ಲ ಯಾರೋ ದುಡ್ಡು ಕೊಟ್ಬಿಟ್ಟಿದೀವಿ, ಅವ್ರು ಯಾರೋ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಗ್ರಾಹಕರಿಗೆ ಸುಳ್ಳು ಹೇಳ್ತಾರೆ. ಆದ್ರೆ ನಾನು RCS ಇಂದ ಹೋಗಿರುವಂತ ನೋಟಿಸ್ ನಮ್ಗೆಲ್ಲರಿಗೂ ಕೊಡ್ತೀನಿ. ಸುಮಾರು 80 ರಿಂದ 100 ಕೋಟಿ ರೂಪಾಯಿ ಮನೆ ಮಂದಿಗೆಲ್ಲ ಕೊಟ್ಕೊಂಡಿದ್ದಾರೆ. ಅದನ್ನ ಅವರೇ ಕೊಟ್ಬಿಟ್ರೆ ಆಯ್ತಲ್ಲ. ಅವ್ರು ದುಡ್ಡು ಕೊಟ್ಟರೆ ಗ್ರಾಹಕರಿಗೆ ದುಡ್ಡು ಕೊಟ್ಟರೆ ನಾವು ಓಡಾಡುವಂತ ಪರಿಸ್ಥಿತಿನೇ ಇಲ್ಲ. ಆರೋಪಿಗಳನ್ನ ನಾನು ಅಪರಾಧಿ ಅಂತ ಹೇಳ್ತಾ ಇಲ್ಲ. ಅಥವಾ ಯಾವ ವಕೀಲರಾಗಲಿ ಅಥವಾ ಅವರ ವೃತ್ತಿ ಧರ್ಮದ ಪ್ರಕಾರ ಅವ್ರು ಯಾರನ್ನು ಬೇಕಾದ್ರೂ ಕಕ್ಷಿದಾರನಾಗಿ ಚೂಸ್ ಮಾಡಬಹುದು. ಸೇಮ್ ವೇ ದಿ ಕ್ಲೈಂಟ್ ಆಲ್ಸೋ ಕ್ಯಾನ್ ಚೂಸ್ ಹಿಸ್ ಲಾಯರ್. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ. ಆದ್ರೆ ಜನಕ್ಕೆ ಮೇಲ್ನೋಟಕ್ಕೆ ಇವಾಗ ನಾನೊಬ್ಬ ಗ್ರಾಹಕ, ಇವರೊಬ್ಬರು ಗ್ರಾಹಕರು 200 ಕೋಟಿ ರೂಪಾಯಿ ಈ ತರ ಮಾಡಿದ್ದಾರೆ ಅಂದಾಗ ಜನಪ್ರತಿನಿಧಿಗಳಾಗಿ ಯಾರ ಪರ ನಿಂತ್ಕೋಬೇಕು ಅನ್ನೋದನ್ನ ಜನಗಳಿಗೆ ಅವ್ರಿಗೆ ಹೇಳ್ಬೇಕು. ಒಂದು ಚಿಕ್ಕ ಎಕ್ಸಾಂಪಲ್, ಮಾದಕ ವಸ್ತು ತೆಗೆದುಕೊಳ್ಳೋದು ಅದು ಆರೋಗ್ಯಕ್ಕೆ ಹಾನಿಕರ. ಅದನ್ನು ಪೆಡ್ಲರ್ ಕೊಡ್ತಾನೆ, ಅದನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಇರ್ತಾರಲ್ಲ, ಯಾರು ರಿಸೀವ್ ಮಾಡ್ಕೊಂತಾರಲ್ಲ, ಅಂತವ್ರು ತಪ್ಪಿದೆ ಅಥವಾ ಮುಗಿದ ನನಗೂ ಕೂಡ ಆರೋಗ್ಯದ ಸಮಸ್ಯೆಗಳಾಗ್ತವೆ ಅನ್ನೋದು ತಿಳ್ಕೊಂಡು ಕೂಡ ಈಗ 10-15% ಬಡ್ಡಿ ಕೊಡ್ತಾರೆ. 0.6, 0.7% ಸಿಗೋದೇ ಕಷ್ಟ. ಅಂತದ್ರಲ್ಲಿ 14% 20% ಕೊಡ್ತೀನಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಗ್ರಾಹಕರ ಮೇಲೆ ಪಾಪ ಎಲ್ಲ ವಯಸ್ಸಾದವರು 60 ಈಗ ಸಹಜ. ಸಕ್ಕರೆ ಇದ್ ಕಡೆ ಇರುವೆ ಹೋಗ್ತದೆ, ಸಕ್ಕರೆ ಇದ್ ಕಡೆ ಇರುವೆ ಹೋಗೋದು ಸಹಜ. ಇಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕೀಮ್ ಮಾಡಿ ಪಾನ್ಸಿ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ, ನಿಮಗೆ ನಾನು ಬಹಳ ಸ್ನೇಹಿತ, ಹತ್ತಿರವಾದ ಸ್ನೇಹಿತ, ನನ್ನನ್ನ ಬ್ಯಾಂಕ್ನವ್ರು ಹಿಡಿತಾರೆ. ನಾನು ಒಂದು 10 ಲಕ್ಷ ರೂಪಾಯಿ ಇಡ್ತೀನಿ ಅಲ್ಲಿ, ನಿನಗೆ ಕೊಡ್ತಾ ಇದ್ದೀನಪ್ಪ, ನೀನು ನಿನಗೆ ಇಷ್ಟು ಇಂಟ್ರೆಸ್ಟ್ ಅಂತ. ನಿಮ್ಗೆ ಗೊತ್ತಿರೋ 4-5 ಜನ ಕರ್ಕೊಂಬಂದು ಅವ್ರನ್ನ ಇಷ್ಟಿಟ್ರೆ ಅದರಲ್ಲೂ ನಿನಗೆ ಕೊಡ್ತೀನಿ ಅಂತ. ಈಗ ನನ್ನ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿರ್ತೀರಾ? ಅಲ್ಲ, ಕಾನೂನು ತಿಳ್ಕೊಂಡಿರ್ಬೇಕಲ್ಲ ಸರ್. ಈಗ 70 ವರ್ಷ 60 ವರ್ಷದವರು ಕಾನೂನು ತಿಳ್ಕೊ, ಅದು ಮಾಡು ಇದು ಮಾಡು. ಹಂಗಾದ್ರೆ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಳಿಯವರದ್ದು ನಯವಂಚನೆ ಇಲ್ವಾ? ಮೋಸ ಇಲ್ವಾ ಅವರದ್ದು? ಗ್ರಾಹಕರದೇ ತಪ್ಪ? ಹಂಗಾದ್ರೆ ಎಲ್ಲಿಡ್ಬೇಕು ಗ್ರಾಹಕರು? ಬ್ಯಾಂಕಲ್ಲಿ ಇಡ್ಬೇಕಾ? ಅವ್ರ ಮನೆಯಲ್ಲಿ ಇಟ್ಕೋಬೇಕಾ? ಪೋಸ್ಟ್ ಆಫೀಸಲ್ಲಿ ಇಡ್ಬೇಕಾ? ಎಲ್ಲಿ ಇಡ್ಬೇಕು ಹೇಳಿ ಸರ್. ಈ ತರ ನಂಬಿಕೆ ದ್ರೋಹ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? 1 ರೂಪಾಯಿ 2 ರೂಪಾಯಿ ಅಲ್ಲ,
70 ಜನಕ್ಕೆ ಮೇಲ್ಪಟ್ಟು ಸತ್ತೋಗಿದ್ದಾರೆ ಇವತ್ತು ಕೇವಲ ರಾಘವೇಂದ್ರ ಬ್ಯಾಂಕ್ ಹಗರಣದ ವಿಷಯ ಏನಂದ್ರೆ. ಮತ್ತೆ ವಸಿಷ್ಠ ಕೋಆಪರೇಟಿವ್ ಸೊಸೈಟಿಗೆ ದುಡ್ಡು ಕೇಳಕ್ ಹೋದ್ರೆ ಸೈಟ್ ಕೊಡ್ತೀವಿ, ಅಲ್ಲಿ ಯಾರ್ದೋ MLA ಅವ್ರದ್ದು ಲೇಔಟ್ ಇದೆ, ಇನ್ನೆಲ್ಲ ಲೇಔಟ್ ಇದೆ, ಸೈಟ್ ತಗೊಳ್ಳಿ, ಅದು ಇನ್ನೊಂದು ಹಗರಣ. ಸೈಟ್ ಕೇಳಕ್ ಸೈಟ್ ಕೊಡೋದಕ್ಕೆ ಅದು 40 ಲಕ್ಷ ರೂಪಾಯಿ ಆಗುತ್ತೆ ಸೈಟ್. ಫಾರ್ ಎಕ್ಸಾಂಪಲ್ ನಿಮ್ದು 20 ಲಕ್ಷ ರೂಪಾಯಿ ಇದೆ ಅಂತ ಕೊಡಿ, 40 ಲಕ್ಷ ಆಗುತ್ತೆ ಸೈಟು. ಅದನ್ನ ನಿಮ್ಗೆ 30 ಕೊಟ್ಬಿಡ್ತೀವಿ. ಹಿಂಗಿದ್ರು ನಿಮ್ದು 20 ಇದೆಯಲ್ಲ, ಇನ್ನು 10 ನಮ್ಗೆ ಕೊಡಿ. ಎಲ್ಲಿದೆ ಸರ್ ಇದು? ಆ ಸೈಟ್ ನ ಸರ್ ನನಗೆ ಸೈಟ್ ಬೇಡ ಸರ್, ನನಗೆ ಸರ್ಜರಿಗೆ ಆಪರೇಷನ್ ಮಾಡ್ಕೊಡೋ ದುಡ್ಡು ಬೇಕು ನನಗೆ, ಅದನ್ನ ಮಾಡ್ಬಿಡಿ, ಅದನ್ನ ಮಾಡ್ಬಿಡಿ ನೀವು, ಅದನ್ನ ಮಾಡೋದಕ್ಕೆ ಇನ್ನೊಬ್ರು ಏಜೆಂಟ್ ಇದೆ, ದುಡ್ಡು ಕಡೆಗೆ ಅವ್ರಿಗೆ ಬರ್ತಾ ಇದೆ, ಜಾಗನೂ ಅವ್ರಿಗೆ ಬರ್ತಾ ಇದೆ. ಹಾಗಾಗಿ ನಾವು ದಯವಿಟ್ಟು ಗ್ರಾಹಕರ ಮೇಲೆ ಪ್ರಶ್ನೆ ಕೇಳೋದು ಅಲ್ಲ, ಕರೆಕ್ಟ್. ನಿಮ್ಮ ಪ್ರಶ್ನೆಗೆ ನಾನು ಸಮಗ್ರವಾಗಿ ಉತ್ತರ ಕೊಟ್ಟಿದ್ದೀನಿ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಲ್ಲ. ಗ್ರಾಹಕರನ್ನ ಎಷ್ಟರ ಮಟ್ಟಿಗೆ ನಯವಂಚನೆಯನ್ನ ನೀವು ಸಮರ್ಥಿಸಿಕೊಳ್ಳೋದಾದ್ರೆ ಸಮಾಜದಲ್ಲಿ ಇವತ್ತು ನಾನು ನಿಮ್ಮನ್ನ ಯಾಕೆ ನಂಬಬೇಕು, ನೀವು ನನ್ನ ಯಾಕೆ ನಂಬಬೇಕು? ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಲ್ಲಿ ವಂಚನೆ ಆಯಿತು, ಅದ್ರ ಮೇಲೆ FIR ಆಗಿದೆ ಅಂತ ಹೇಳ್ತೀವಿ. ಅಶೋಕ್ ಹಾರ್ಮಳ್ಳಿ ಅವರು ಇದರಲ್ಲಿ ಬರೀ ನಾನು ಮೊದಲೇ ಹೇಳಿದಾಗೆ ಆರೋಪಿ ಸ್ಥಾನದಲ್ಲಿದ್ದಾರೆ. ಕರೆಕ್ಟ್. ವೆಂಕಟ ನಾರಾಯಣ ಅವರು ಅಷ್ಟೇ ಬರೀ ಆರೋಪಿ ಆದ ತಕ್ಷಣ ರಿಸೈನ್ ಮಾಡಿದ್ರು, ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆರೋಪಿ ಅಂತಾನೆ ಹೇಳ್ತಾ ಇಲ್ಲ ಅವ್ರನ್ನ. ವೆಂಕಟ ನಾರಾಯಣ ಯಾವ ಕಾರಣಕ್ಕೆ ಬಿಟ್ರು ಅದೇ ಕಾರಣಕ್ಕೆ ನೀವು ಬನ್ನಿ ಆಚೆ. ವೆಂಕಟ ನಾರಾಯಣ ಅವರು ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟಿದ್ರಿಂದ ಆ ಜಾಗಕ್ಕೆ ನೀವು ಬಂದಿದ್ದೀರಾ. ಇಲ್ಲೇ ನೀವು ಬರ್ತಿದ್ರೆ ಅಧ್ಯಕ್ಷ ಆಗ್ತಿಲ್ಲ. ಈಗ ಅಂತದೇ ಅಥವಾ ಅದಕ್ಕಿಂತ ಗುರುತರವಾದಂತ ಆರೋಪ ನಿಮ್ಮ ಮೇಲೆ ಬಂದಿರೋದ್ರಿಂದ ನೀವು ಕೂಡ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ ನೀವು ಬಂದಿದ್ದು ಅವ್ರ ರಾಜೀನಾಮೆ ನೈತಿಕತೆಗೋಸ್ಕರ. ಇದಿಷ್ಟೇ ಅಲ್ಲ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇನ್ನು ಕೆಲವೆಲ್ಲ ಸರ್ ಇದು ಪ್ರೊಟೆಕ್ಷನ್ ಮಾಡ್ತಾ ಇರುವಂತದ್ದು ವೆಂಕಟ ನಾರಾಯಣ ಅವ್ರನ್ನ ಬಹಳ ದೊಡ್ಡ ಪಿತೂರಿ ಹುನ್ನಾರ ಇದೆ ಹಿಂದೆ. ಯಾಕೆ ಅಂತಂದ್ರೆ ಆ ಒಂದು ಅವರ ಅಧ್ಯಕ್ಷ ಸ್ಥಾನವನ್ನ ಅವರು ದುರುಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯಾದ ಫೈನಾನ್ಷಿಯಲ್ ಮಿಸ್ಲೀಡ್ ಮಾಡಿದ್ದಾರೆ. ಅದರಿಂದ ಇವರು ಇಷ್ಟೊಂದು ಹೋರಾಡ್ತಾ ಇರೋದು ಅಷ್ಟೇ ಹೊರತು, ಯಾಕಂದ್ರೆ ಅವರಿಂದ ಯಾವ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ರೀತಿಯಾದ ಜನಪರ ಕೆಲಸಗಳು ನಡೆದಿಲ್ಲ. 30 ವರ್ಷ ಆಯ್ತು ಸರ್ ಅವರು ಬಂದು. 30 ವರ್ಷದಿಂದ ಅವರೇ ಇದ್ದಾರೆ. ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್, ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಆಗಿ ಅವರೇ ಇದ್ದಾರೆ. ಏನ್ ಮಾಡಿದ್ರೆ ಸಿಗ್ನಿಫಿಕೆಂಟ್ ಆಗಿ ಏನಂತ ಬಂದಾಚೆ ಏನು ಇಲ್ಲ. ಒಂದು ಸ್ಕೂಲಿಗೆ ಇಲ್ಲ ಅಥವಾ ಇಷ್ಟು ಜನಕ್ಕೆ ವಿದ್ಯೆ ಮಾಡ್ತಾ ಇದ್ದಾರೆ, ಏನು ಇಲ್ಲ. ದ ಲೀಸ್ಟ್ ಫೈನಾನ್ಷಿಯಲ್ ಟೋಟಲ್ ಫೈನಾನ್ಷಿಯಲ್ ಡಿಪೆಂಡೆನ್ಸಿ. ಏಕೆ ಬ್ರಾಹ್ಮಣರು ಪ್ರಗತಿ ಹೊಂದಿದ್ದಾರೆ ಹೊರತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನಾದ್ರೂ ಪ್ರಗತಿ ಹೊಂದಿದೆಯಾ? 0. ನೆಲ ಮಟ್ಟದಲ್ಲಿ ಕಷ್ಟ ಇದೆ. ಯುವಕರ ಸಂಘಟನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದ್ರಲ್ಲಿ ಯುವಕರೇ ಇಲ್ಲ, ಎಲ್ಲ ಇವರೇ ಇರೋದು. ಆಮೇಲೆ ಇಷ್ಟೇ ಅಲ್ಲ, ಈಗ ನೀವು 10 ಜನರಿಂದ ಬೇರೆ ಬೇರೆಯವ್ರ ಕಡೆಯಿಂದ 50 ಲಕ್ಷ, 20 ಲಕ್ಷ, 30 ಲಕ್ಷ ಡಿಪಾಸಿಟ್ ಮಾಡಿದ್ದೀರಿ ಆ ಬ್ಯಾಂಕ್ ಅಲ್ಲಿ. ನೀವು ಆ ಡಿಪಾಸಿಟ್ ನ ತೋರಿಸಿ ನಿಮ್ಗೆ ಇನ್ಕಮ್ ಇಲ್ಲದೆ ಹೋದ್ರು ಅಥವಾ ನಿಮ್ಮ ಸೆಕ್ಯೂರಿಟಿ ಇಲ್ಲದೆ ಹೋದ್ರು ಕೂಡ ನೀವು 4 ಕೋಟಿ 5 ಕೋಟಿ ರೂಪಾಯಿ ಲೋನ್ ತಗೊಂಡಿದ್ದೀರಾ. ಏನಂದ್ರೆ ಅಷ್ಟೊಂದೆಲ್ಲ ಡಿಪಾಸಿಟ್ ಕೊಡ್ಸಿದ್ರೆ ನಾನು ಇಂಥದ್ದು ಕೂಡ ಹಗರಣಗಳು ನಡೆದಿತ್ತು.